Jai
हरे कृष्ण भगवत की जय, श्रील प्रभुपाद की जय, गुरुदेव की जय, अनंत कोटि वैष्णव की जय, ऑल ग्लोरीज टू द सुपर डिवोटीज, हरे कृष्ण, ऑल ग्लोरीज टू द सुपर डिवोटीज, हरे कृष्ण, ऑल ग्लोरीज टू द सुपर डिवोटीज, हरे कृष्ण, ऑल ग्लोरीज टू गुरु and Gauranga, जय श्री प्रभुपाद। हरे कृष्ण, ಎಲ್ಲರಿಗೆ ನಮಸ್ಕಾರ। ಇವತ್ತಿನ ಫಂಕ್ಷನ್, ಇವತ್ತಿನ ಉತ್ಸವ ಏನಂದರೆ ಪಾಣಿಹಟ್ಟಿ ಚಿದಾದೈ ಮಹಾ ಉತ್ಸವ. ಸೊ ಅಭಿಷೇಕ ಎಲ್ಲ ಚೆನ್ನಾಗಿ ಆಯಿತು. ಸೊ ಸ್ಟಿಲ್ ನಡೀತಾ ಇದೆ. ಸೊ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳೋಣ. ಇವತ್ತಿನ ಫೆಸ್ಟಿವಲ್ ಚೈತನ್ಯ ಚರಿತಾಮೃತ ಒಂದ್ಸತಿ ಎಷ್ಟು ಭಕ್ತರು ಓದಿದ್ದೀರಾ? ಯಾರನ್ನ ಚೈತನ್ಯ ಚರಿತಾಮೃತ ಒಂದ್ಸತಿ ಪೂರ್ತಿ ಒಂದ್ಸತಿ ಓದಿದ್ದೀರಾ? ರೀಡಿಂಗ್ ಸೆಷನ್ ಎಲ್ಲ ಮಾಡ್ತಾರಲ್ವ, ಯಾರನ್ನ ಓದಿದ್ದೀರಾ? ನಾನು ಓದಿಲ್ಲ. ನಾನು ಇನ್ನೂ ಒಂದ್ಸತಿನೂ ಪೂರ್ತಿ ಓದಿಲ್ಲ. ಭಕ್ತರು ಎಲ್ಲ ಹೇಳಿರೋದನ್ನ ಕೇಳಿಕೊಂಡು ಹಂಗೆ ರಿಪೀಟ್ ಮಾಡೋಣ ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ಯಾರನ್ನ ಓದಿದ್ರೆ ಸ್ವಲ್ಪ ಹುಷಾರಾಗಿ ಹೇಳೋಣ ಅಂತ. ಈಗ ನಾನು ಸ್ವಲ್ಪ ಕ್ಯಾಶುವಲ್ ಆಗಿ ಹೇಳ್ಬೋದು. ಹರೇ ಕೃಷ್ಣ, ನಾನು ನಿಮ್ಮಲ್ಲಿ ಒಬ್ಬ. ಸೊ ಫಸ್ಟು ಈ ಹಬ್ಬಕ್ಕೆ ಕಾರಣ, ಎಲ್ಲದಕ್ಕೆ ನಮ್ಮ ಪರಂಪರೆಯಲ್ಲಿ ಎಲ್ಲ ಕಾರಣ ಏನಂದ್ರೆ ಚೈತನ್ಯ ಮಹಾಪ್ರಭು ಅವರ ಕೃಪೆ. ಅವ್ರ ಕೃಪೆ ಇಲ್ಲಂದ್ರೆ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ವಂಡರ್ಫುಲ್ ಕೀರ್ತನ್ ಮಾತಾಜಿ, ಮೈ ಸ್ಪೆಷಲ್ ಅಪ್ರಿಸಿಯೇಷನ್ ಟು ಯು, ಎಕ್ಸಲೆಂಟ್. ಸೊ ಡಿವೋಟೀಸ್ ಏನೋ ಪರ್ಫೆಕ್ಟ್ ಕ್ರೈ ಅಂತಾರೆ, ಅಳೋದು. ಒಂದು ಮಗು ಹೆಂಗೆ ತಾಯಿಗೋಸ್ಕರ ಅಳ್ತಾರೋ ಅಷ್ಟು ಪರ್ಫೆಕ್ಟ್ ಆಗಿ ಕೀರ್ತನ್ ಮಾಡಿದ್ರು. ಮೈ ಸ್ಪೆಷಲ್ ಮೆನ್ಷನ್. ಪ್ರಭು ಹತ್ರ ಹೇಳ್ತಾ ಇದ್ದೆ, ಈಗ ಸ್ಟಿಲ್ಲಿಂಗ್ ಏನೋ ಅವರಿಗೆ ಹೇಳಿ ಪ್ರಭು ಅಂತ. ಸೊ ನಿಮಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ, ವಂಡರ್ಫುಲ್. ಸೊ ಪ್ಯೂರ್. ನಿಮ್ಮ ಸಂಘ ನೋಡೋಕ್ಕೆ ನಮಗೆ ತುಂಬ ತೃಪ್ತಿಯಾಗಿದೆ. ವಂಡರ್ಫುಲ್ ಆಗಿ ಎಲ್ಲ ಬರ್ತಾ ಇದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಫಾರ್ ಮದನ್ ಮೋಹನ್ ಪ್ರಭು ಅಂಡ್ ಆಲ್ ದ ಯುವರ್ ಅನ್ನಪೂರ್ಣೇಶ್ವರ ಟೆಂಪಲ್ ಟೀಮ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಸೊ ವಾಟ್ ಎವರ್ ದ ಸಮಯ, ಈಗ 9:20 ಆಗಿದೆ. ಸೊ 9:50ವರೆಗೆ ಅಪ್ ಟು 10. ಓಕೆ. ಸೊ ಅದ್ರ ಮುಂಚೆನೇ ವೈಂಡ್ ಅಪ್ ಮಾಡಬೇಕು. ಎವ್ರಿಬಡಿ ಫೀಲಿಂಗ್ ಚಂದಾಮರ್ತ ಎಲ್ಲ ರೆಡಿ ಆಗಿದೆ. ಸೊ ವಿ ವೈಂಡ್ ಅಪ್ ಅಂಟಿಲ್ ವಿ ಫೀಲ್ ಹಂಗ್ರಿ. ರೈಟ್. ಒಂದು ತಮಿಳ್ ಪೊಯೆಟ್ ಇದ್ದಾರೆ, ಹಿಸ್ ನೇಮ್ ಇಸ್ ತಿರುವಲ್ಲುವರ್ ಅಂತ. ಕನ್ಯಾಕುಮಾರಿ ಹೋಗಿದ್ದೀರಾ? ಕನ್ಯಾಕುಮಾರಿ ಹೋಗಿದ್ರೆ ಅಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಇರುತ್ತೆ, ಅವ್ರ ಹೆಸರು ತಿರುವಲ್ಲುವರ್ ಅಂತ. ನಮ್ಮ ಗೌರ್ಮೆಂಟು ಮತ್ತೆ ತಮಿಳ್ನಾಡು ಗೌರ್ಮೆಂಟ್ ಅಲ್ಲಿ ಸರ್ವಜ್ಞ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಿದ್ರು. ಇಲ್ಲಿ ತಿರುವಲ್ಲುವರ್ ಸ್ಟ್ಯಾಚ್ಯೂ ಎಲ್ಲ ಮಾಡಿದ್ದಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಸೆವಿಕ್ಕು ಉಣವಿಲ್ಲದ ಹೋದು ಸಟ್ರು ವೈಟ್ರಿಕೀಯ. ಸ್ವಲ್ಪ ಯಾವಾಗ ನಮ್ಮ ಕಿವಿಗೆ ಊಟ ಇಲ್ವೋ ಅವಾಗ ಸ್ವಲ್ಪ ಹೊಟ್ಟೆಗೆ ಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟು ಮಟ್ಟಕ್ಕೆ ನಾವು ಯಾವ ಊಟ ಜಾಸ್ತಿ ತಗೋಬೇಕು, ಕಿವಿಗೆ ಊಟ ಜಾಸ್ತಿ ತಗೋಬೇಕು ಅಂತ ಹೇಳಿದ್ದಾರೆ. ಅದೊಂದು ವಿಷಯ ಹೇಳಿ ಇವತ್ತಿನ ಕಾರ್ಯಕ್ರಮ. ಈಗ ನಾವೇನು ಯಾವ್ದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಚೈತನ್ಯ ಮಹಾಪ್ರಭು ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಮೇಲೆ ಇವತ್ತಿನ ಉತ್ಸವಕ್ಕೆ ಕಾರಣವಾಗಿರುವ ಒಂದು ಮುಖ್ಯವಾಗಿರುವ ಒಂದು ಭಕ್ತರು ಚೈತನ್ಯ ಮಹಾಪ್ರಭು ಅವರು ಡೈರೆಕ್ಟ್ ಭಕ್ತರು. ಅವ್ರ ಬಗ್ಗೆ ಸ್ವಲ್ಪ, ಅವ್ರ ಲೈಫ್ ಬಗ್ಗೆ ಸ್ವಲ್ಪ ನೋಡೋಣ. ಅದನ್ನ ನೋಡಂತರ ಮೂರು ವಿಧವಾಗಿರುವ ಆಚಾರ್ಯಗಳು, ಆ ಒಂದು ಉತ್ತಮ ಪುರುಷರ ಬಗ್ಗೆ ನೋಡುವಾಗ ಅವರಿಂದ ನಾವು ತಿಳ್ಕೋಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ಮಧ್ಯೆ ನಾವು ನೋಡೋಣ. ಒಂದು 6 ವಿಷಯಗಳು ತಗೊಂಬಂದಿದ್ದೀನಿ ಆಚಾರ್ಯರ ಕಡೆಯಿಂದ. ಅದನ್ನ ಹಂಗೆ ನಿಮಗೆ ಹೇಳೋಣ ಅಂತ. ಸೊ ಅದರಿಂದ ನಮಗೆ ಏನು ಕನೆಕ್ಟ್ ಆಗುತ್ತೆ ಅಂತ ನಾವು ಸ್ವಲ್ಪ ನೋಡೋಣ, ಸಮಯ ಇರುವಷ್ಟು ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಚೈತನ್ಯ ಮಹಾಪ್ರಭು ಮೊದಲನೇ ಸತಿ ಯಾರು ಬಂದಿದ್ದೀರಾ? ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೀನಿ ಇಸ್ಕಾನ್ಗೆ ಅಂತ ಯಾರನ್ನ ಇದ್ರೆ ಕೈ ಎತ್ತಿ. ಮಾತಾಜಿ ಮೊದಲನೇ ಸತಿ ಬಂದಿದ್ದಾರೆ. ಸೊ ಹಂಗಂದ್ರೆ ಬೇರೆ ಎಲ್ರಿಗೆ ಚೈತನ್ಯ ಮಹಾಪ್ರಭು ಅವರು ಅಂದ್ರೆ ಯಾರು ಅಂತ ಗೊತ್ತಾಗಿರುತ್ತೆ. ನಮ್ಮೆಲ್ರಿಗೆ ಪರಿಚಯವಾಗಿರುವ ಒಂದು ವಿಷಯ ಏನಂದ್ರೆ, ಯಾವಾಗೆಲ್ಲ ನಮಗೆ ಗೊಂದಲ ಇದೆಯೋ, ಇಲ್ಲ ನಮಗೆ ಅಧರ್ಮ ಯಾವಾಗ ಈ ಕಲಿಯುಗದಲ್ಲಿ ಇಲ್ಲ ಯಾವುದೇ ಯುಗದಲ್ಲಿ ಜಾಸ್ತಿ ಇದೆಯೋ ಅವಾಗ ಭಗವಂತ ಬಂದು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಇನ್ನೊಂದು ದುಷ್ಕೃತಸ್, ಅವ್ರನ್ನೆಲ್ಲ ಸಂಹಾರ ಮಾಡ್ತಾರೆ, ಅವ್ರನ್ನೆಲ್ಲ ದೂರ ಮಾಡ್ತಾರೆ. ಇದಕ್ಕೋಸ್ಕರ ಭಗವಂತ
ಇವ್ರದ್ದು ಚೈತನ್ಯ ಮಹಾಪ್ರಭು ಅವ್ರದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಅವರು ಭಗವಂತ, ಬಟ್ ಆದ್ರೂ ಅವ್ರು ತೋರಿಸ್ಕೊಳ್ಳಲ್ಲ ನಾನು ಭಗವಂತ ಅಂತ. ಆ ಒಂದು ಸೀಕ್ರೆಟ್ ಇನ್ಕಾರ್ನೇಷನ್ ಹೆಂಗ್ ಬರ್ತಾರೆ, ನಮ್ಮಲ್ಲಿ ಒಬ್ಬ ತರ ಬರ್ತಾರೆ. ಕಿಂಗ್ ರಾಜರೆಲ್ಲ ಏನ್ ಮಾಡ್ತಾರೆ, ಕೆಲವು ಟೈಮಲ್ಲಿ ಪ್ರಜಾ ಜೊತೆಯಲ್ಲಿ ಸ್ವಲ್ಪ ಬೇರೆ ವೇಷ ಎಲ್ಲ ಹಾಕೊಂಡು ಬಂದು ನೋಡ್ತಾರೆ ಇವರೆಲ್ಲ ಹೆಂಗಿದ್ದಾರೆ, ಅವ್ರಿಗೆ ಗೊತ್ತು, ರಾಜರಿಗೆ ಗೊತ್ತು ಹೆಂಗೆ ನಡೀತಾ ಇದೆ, ಬಟ್ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅವರು ಸ್ವಲ್ಪ ತಿಳ್ಕೊಳ್ಳಕ್ಕೆ ಇಷ್ಟಪಡ್ತಾರೆ. ಆ ಒಂದು ರೂಪ ಚೈತನ್ಯ ಮಹಾಪ್ರಭು ರೂಪ. ಕೃಷ್ಣ ಮತ್ತೆ ಶ್ರೀಮತಿ ರಾಧಾ ರಾಣಿ ಎರಡು ರೂಪದಲ್ಲಿ ಬಂದು ಹೇಗೆ ನಮ್ಮ ಜನರೆಲ್ಲ ಪ್ರಜೆ ಮೈಂಡಲ್ಲಿ ಏನಿದೆ ಅಂತ ಹೆಂಗೆ ರಾಜರೆಲ್ಲ ಯೋಚನೆ ಮಾಡ್ತಾರೋ ಆ ರೀತಿಯಲ್ಲಿ ಒಂದು ಅವತಾರ ತಗೊಂಡು ನಮ್ಮನ್ನ ಕಾಪಾಡೋದಕ್ಕೋಸ್ಕರ ಬಂದಿದ್ದಾರೆ. ಜನರಲ್ ಆಗಿ ಭಗವಂತ ಇಲ್ಲಿ ಬರುವಾಗ ಒಂದೊಂದು ವೆಪನ್, ಒಂದು ಆಯುಧ ಪ್ರಯೋಗ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ತಂದಿರುವ ಆಯುಧ ಏನು? ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಿಷ್ಣು ಪರಂಪರೆಯಲ್ಲಿ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಎಲ್ಲರೂ ನಾಮಸ್ಮರಣೆ ಮಾಡಬೇಕು ಎಲ್ಲ ಹೇಳ್ತಾರೆ. ಬಟ್ ಚೈತನ್ಯ ಮಹಾಪ್ರಭು ಅವರು ಬಂದದ ಮೇಲೆ ಇಡೀ ನಮ್ಮ ದೇಶ ಎಲ್ಲ ಈ ಸಂಕೀರ್ತನ ಮೂವ್ಮೆಂಟ್ ಚೆನ್ನಾಗಿ ಹೋಗಿ ಜನರಿಗೆ ರೀಚ್ ಆಗಿದೆ. ಅಂದ್ರೆ ಒಂದು ಶುದ್ಧ ಭಕ್ತರಿಂದ ಇದು ಹೋಗಿ ರೀಚ್ ಆಗುತ್ತೆ. ಪ್ರಭುಪಾದರು ಬಂದ್ರು, ಫಾರಿನ್ ಹೊರದೇಶ ಎಲ್ಲ ಹೋಗಿ ಹೇಳಿದ್ರು, ಎಲ್ಲ ಅವರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ನಾವು ಇಂಡಿಯಾದಲ್ಲೇ ಇದೀವಿ, ಇಲ್ಲೇ ಹತ್ರ ಕೃಷ್ಣ ಅಂದ್ರೆ ಎಲ್ಲ ಚಿಕ್ಕ ಮಗು ಎಲ್ರಿಗೂ ಗೊತ್ತು. ಫಾರಿನ್ ಅಲ್ಲಿ ಅವ್ರಿಗೆಲ್ಲ ಏನೋ ಗೊತ್ತೇ ಇಲ್ಲ, ಕೃಷ್ಣ ಅಂದ್ರೆ ಯಾರು, ರಾಧಾರಾಣಿ ಅಂದ್ರೆ ಏನು, ಅದೆಲ್ಲ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ. ಅವ್ರು ಗಟ್ಟಿಯಾಗಿ ಇದನ್ನ ಇಟ್ಕೊಂಡ್ಬಿಡ್ತಾರೆ. ಯಾಕೆ ಅವ್ರಿಗೆ ಏನಿಲ್ವಾ, ಅವ್ರಿಗೆಲ್ಲ 10 ತಲೆಮಾರಿಗೆ ಎಲ್ಲ ಇದೆ, ಏನೇನ್ ಬೇಕೋ ಎಲ್ಲ ಭೌತಿಕವಾಗಿ ತುಂಬಾ ಎಲ್ಲ ಕೊಟ್ಟಿದ್ದಾನೆ ಭಗವಂತ ಅವರಿಗೆ. ಬಟ್ ಒಂದೇ ಒಂದು ಕೊರತೆ ಏನಂದ್ರೆ, ಕುಂತಿ ಮಹಾರಾಣಿ ಪ್ರೇಯರ್ ಅಲ್ಲಿ ಹೇಳ್ತಾರೆ, ಎಷ್ಟು ದುಡ್ಡು ನಾವು ದುಡಿತೀವೋ ಅಷ್ಟು ನಾವು ಕೆಳಗೆ ಹೋಗ್ತೀವಿ. ಯಾಕಂದ್ರೆ ಕೃಷ್ಣನು ಹೇಳ್ತಾರೆ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಗ್ರತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧಾನ ವಿದ್ಯೆ. ಯಾರೊಬ್ಬರಿಗೆ ಈ ಭೋಗ ಐಶ್ವರ್ಯಗಳ ಮೇಲೆ ತುಂಬಾ ತುಂಬಾ ಅದ್ರ ಮೇಲೆ ಪ್ರೀತಿ, ಆಕರ್ಷಣನ, ಅದರಿಂದನೇ ಓಡ್ತಾ ಇರೋದು. ನಾನು ಸುಂದರವಾಗಿರ್ಬೇಕು, ನಾನು ಸುಂದರವಾಗಿದ್ದೀನಿ, ನಾನು ಧನವಂತನಾಗಿದ್ದೀನಿ, ನಾನು ತುಂಬಾ ಅದಾಗಿದ್ದೀನಿ, ಇದಾಗಿದ್ದೀನಿ, ಎಲ್ಲ ಓಕೆ. ಯಾವ ಒಂದು ಭಾವದಲ್ಲಿ, ಯಾವ ಒಂದು ಆಶೀರ್ವಾದದಲ್ಲಿ ಅದನ್ನ ನಾವು ಸ್ವೀಕರಿಸಬೇಕು ಅನ್ನೋದು ಮುಖ್ಯ. ಅದರ ಕಂಟಿನ್ಯೂಯೇಷನ್ ಅಲ್ಲಿ ನಮ್ಮ ಆಚಾರ್ಯರುಗಳು 3 ವಿಧವಾಗಿ ಡಿವೈಡ್ ಮಾಡ್ತಾರೆ. ನಮ್ಮ ಆಚಾರ್ಯರನ್ನ 3 ವಿಧವಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇ ಏನು ಅಂದ್ರೆ ಸಂಬಂಧ ಜ್ಞಾನ. ಸಂಬಂಧ ಜ್ಞಾನ ಯಾರು? ಅದಕ್ಕೆ ನಮ್ಮ ಆಚಾರ್ಯದಲ್ಲಿ ಉದಾಹರಣಾ ಪುರುಷರು. ಸಂಬಂಧ ಜ್ಞಾನ ಅಂದ್ರೆ 3 ಗೋಸ್ವಾಮಿಗಳ ಬಗ್ಗೆ ಹೇಳ್ತೀನಿ. ಸನಾತನ್ ಗೋಸ್ವಾಮಿ, ರೂಪ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ. ಇವರು 3 ಗೋಸ್ವಾಮಿಗಳು ಟಾಪ್ ಪ್ರಿಯಾರಿಟಿ ನಮ್ಮ ಗೋಸ್ವಾಮಿಯಲ್ಲಿ. ಇವರು ಇದು ಮೊದಲನೇದು ಏನು? ಸಂಬಂಧ ಜ್ಞಾನ. ಸಂಬಂಧ ಜ್ಞಾನ ಅಂದ್ರೆ ಏನಂದ್ರೆ, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಹೇಳ್ತೀನಿ. ಈಗ ನಾನು ಒಂದು ಕಾಲೇಜಲ್ಲಿ ಪ್ರೊಫೆಸರ್. ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ವಿಚಾರ ಯಾವಾಗಲೂ ಹೇಳ್ತೀನಿ, ಟ್ರೈ ಟು ಬಿ ಆಲ್ವೇಸ್ ಇನ್ ದ ಅಟ್ಮಾಸ್ಫಿಯರ್ ವೇರ್ ಯು ಕ್ಯಾನ್ ರಿಮೆಂಬರ್ ವಾಟ್ ಯು ಆರ್. ಯಾವಾಗಲೂ ಎಂಥವು ಜಾಗದಲ್ಲಿ ನೀನು ಇರ್ಬೇಕಂದ್ರೆ, ನಾನು ಯಾರು ಅನ್ನೋ ಒಂದು ಪ್ರಜ್ಞೆ ಎಲ್ಲಿ ನಿನಗೆ ಬರುತ್ತೋ ಅಂಥವು ಜಾಗದಲ್ಲಿ. ನಾನು ಯಾರು ಅನ್ನೋದನ್ನೇ ನಾನು ಮರ್ತೋಗ್ಬಿಡ್ತೀನಿ. ನಾನೊಂದು ಸ್ಟೂಡೆಂಟ್ ಅನ್ನೋದನ್ನೇ ಮರ್ತೋಗ್ಬಿಟ್ಟು ಅಲ್ಲಿ ಕ್ಯಾಂಟೀನಲ್ಲಿ ಕೂತಿರೋದು, ಹರಟೆ ಹೊಡಿತಾ ಇರೋದು, ಸುಮ್ಮನೆ ಕಾಲ ತಲ್ಲೋದು, ಹಿಂಗೆಲ್ಲ ಇದ್ರೆ ನಾನು ಅದನ್ನ ಮರ್ತೋಗಿದ್ದೀನಿ. ಸಂಬಂಧ ನನಗೆ ಭಗವಂತನಿಗೆ ಏನು? ಪ್ರಭುಪಾದರು ಹೇಳ್ತಾರೆ, ಯು ಆರ್ ನಾಟ್ ದ ಬಾಡಿ, ಯು ಆರ್ ದ ಸ್ಪಿರಿಟ್ ಸೋಲ್. ನೀನು ಈ ದೇಹ ಅಲ್ಲ, ನೀನು ಆತ್ಮ. ಒಂದು ಭಕ್ತರು ಪ್ರಭುಪಾದ ಯಾವಾಗ್ಲೂ ನೀವು ಬರೀ ಇದನ್ನೇ ಹೇಳ್ತಾ ಇದ್ದೀರಾ ಅಂದ್ರೆ, ಯಾವಾಗ್ಲೂ ನಿನಗೆ ಆ ಯೋಚನೆ ಬರ್ತಾ ಇದೆ ಅಂದ್ರೆ, ಹೌದಲ್ವಾ? ಬರ್ತಾ ಇಲ್ಲ, ಮರ್ತೋಗ್ಬಿಡ್ತೀನಿ. ನಾನು ಯಾರು ಅನ್ನೋದನ್ನೇ ಮರ್ತೋಗ್ಬಿಡ್ತೀನಿ. ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ, ವೆಸ್ಟರ್ನ್ ಅನಿಮಲ್ಸ್ಟಿಕ್ ಕಲ್ಚರ್ ಅಂತಾರೆ. ಹೊರದೇಶದಲ್ಲಿರುವ ಒಂದು ಪದ್ಧತಿಗಳು. ನಾವು ಪಾರ್ಟಿ ಅಂದ್ರೆ ಏನ್ ಮಾಡ್ತಾರೆ, ಇಡೀ ಇಂಡಿಯಾದಲ್ಲಿ ಪಬ್ ಸಿಟಿ ಆಫ್ ಇಂಡಿಯಾ ಅಂದ್ರೆ ಬ್ಯಾಂಗ್ಳೂರ್. ಎಲ್ಲಿ ಜಾಸ್ತಿ ಪಬ್ಗಳು, ಈ ಕುಡಿಯೋದು ಇದೆಲ್ಲ ಜಾಸ್ತಿ ಇದೆ ಅಂದ್ರೆ ಬ್ಯಾಂಗ್ಳೂರ್ ಇದೆ ಹೆಡ್ ಕ್ವಾರ್ಟರ್. ಅಂಥ ಜಾಗದಲ್ಲಿ ನಾವೆಲ್ಲರೂ ಇದ್ದೀವಿ. ನಮ್ಮ ಸರೌಂಡಿಂಗ್ ಹೇಗಿದೆ ಅಂತ ಅಲ್ಲಿ ಒಂದು ಮೋರಿ ಇದೆ, ಮೋರಿ ಪಕ್ಕನೇ ನಾವೆಲ್ಲ ವಾಸ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವಾಗ ಇದರಲ್ಲಿ ಟೇಕ್ ಹೋಮ್ ಮೆಸೇಜ್ ಏನಪ್ಪಾ ಅಂದ್ರೆ, ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇರುವಾಗ ನಾವು ಪಾರ್ಟಿ ಅಂದ್ರೆ ಇಮಿಡಿಯೇಟ್ಲಿ ಈ ಜನರೇಷನ್ ಅಲ್ಲಿ ಎಲ್ಲರೂ ಏನ್ ಯೋಚನೆ ಮಾಡ್ತಾರೆ,
ಯಾವುದೇ ಪ್ರೊಫೆಷನಲ್ ಇದ್ರೂ ಪಾರ್ಟಿ ಇರಬೇಕು. ಫಾರಿನಲ್ಲಿ ಏನ್ ಮಾಡ್ತಾರೆ, ಇಡೀ ಫ್ಯಾಮಿಲಿ, ತಾತ ಅಜ್ಜಿ ಅಪ್ಪ ಹೋಲ್ ಫ್ಯಾಮಿಲಿ ಕೂತ್ಕೊಂಡು, ಇಲ್ಲಿ ನಾವೆಲ್ಲರೂ ಚರ್ಣಾಮೃತ ತಗೊಳ್ತೀವಿ, ಅಲ್ಲಿ ಎಲ್ಲರೂ ಚೇರ್ಸ್ ಅಂತ ಏನ್ ಮಾಡ್ತಾರೆ, ಲಿಕರ್ ತಗೊಳ್ತಾರೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದೀವಿ. ಹಂಗಂದ್ರೆ ಪಾರ್ಟಿ ಅಂದ್ರೆ ನಾನು ಯಾರು ಅನ್ನೋದನ್ನ ಮರ್ತೋಗೋದು ಪಾರ್ಟಿ ಅಂತ ಅನಿಸ್ಕೊಂಡಿದ್ದಾರೆ ತುಂಬಾ ಜನ. ಸಿವಿಲೈಸೇಷನ್, ಸೋ ಕಾಲ್ಡ್ ಸಿವಿಲೈಸೇಷನ್, ನಾನೆಲ್ಲ ತುಂಬಾ ಮೇಲ್ಗಡೆ ಬಂದಿದ್ದೀನಿ ಲೈಫಲ್ಲಿ. ಅದನ್ನ ಸೋಷಿಯಲ್ ಸ್ಟೇಟಸ್ ಆಗಿ ಬೇರೆ ತೋರಿಸ್ತಾರೆ, ಫೇಸ್ಬುಕ್ ಅಲ್ಲಿ ಎಲ್ಲ ಹಾಕ್ತಾರೆ, ನಾನು ನೋಡಿ ಈ ಪರ್ಟಿಕ್ಯುಲರ್ ಲಿಕ್ಕರ್ನ ನಾನು ತಗೊಳ್ತಾ ಇದ್ದೀನಿ. ಏನೊಂದು ಮೂರ್ಖತನ ಅಂದ್ರೆ, ನಮಗೆ ನಮ್ಮ ಪದ್ಧತಿಯಿಂದ ತುಂಬಾ ಹೊರಗೆ ಹೋಗಿದ್ದೀವಿ, ನಾನು ಯಾರು ಅನ್ನೋದನ್ನ ಮರ್ತೋಗಿದ್ದೀನಿ. ಅದಕ್ಕೆ ಅರ್ಥ ಕೊಡುವ ನಮ್ಮ ಆಚಾರ್ಯರು ಯಾರು? ಸನಾತನ ಗೋಸ್ವಾಮಿ. ಸನಾತನ ಗೋಸ್ವಾಮಿ ಅವರು ನಾನು ಯಾರು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಒಂದು ಆಚಾರ್ಯರು ಯಾರು ಅಂದ್ರೆ ಸನಾತನ ಗೋಸ್ವಾಮಿ. ನೆಕ್ಸ್ಟ್ ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿ ಅವರು ಯಾವ ತರ ಪುರುಷರು ಅಂದ್ರೆ ಅಭಿದ್ಯ. ವಾಟ್ ಇಸ್ ದಿಸ್? ಅಭಿದ್ಯ. ಅಭಿದ್ಯ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಪಕ್ಕವಾಗಿ ಫಾಲೋ ಮಾಡೋರು ಅಂತ ಅರ್ಥ. ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಕರೆಕ್ಟ್ ಆಗಿ ಟೈಮ್ 8:30 ಅಂದ್ರೆ ಸ್ಕೂಲ್ಗೆ 8:30 ಬರ್ತಾರೆ. ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ ಅಂದ್ರೆ ಕರೆಕ್ಟ್ ಆಗಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ತಾರೆ. ಇಂಟರ್ನಲ್ ಟೆಸ್ಟ್ ಅಂದ್ರೆ ಮಾಡ್ತಾರೆ. ಇದೆಲ್ಲ ಪರ್ಫೆಕ್ಟ್ ಆಗಿ ಯಾರು ಮೈಂಟೈನ್ ಮಾಡ್ತಾರೋ, ಪದ್ಧತಿಗಳನ್ನ ಯಾರು ಕರೆಕ್ಟ್ ಆಗಿ ತಿಳ್ಕೊಂಡು ಬೇರೆಯವ್ರಿಗೂ ಹೇಳ್ಕೊಡ್ತಾರೋ, ನಾವೆಲ್ಲರೂ ರೂಪ ನುಗಾಸ್. ನುಗಾಸ್ ಅಂದ್ರೆ ಏನು? ಫಾಲೋ. ನುಗಾಸ್ ಅಂದ್ರೆ ಫಾಲೋ. ನಾವೆಲ್ಲರೂ ರೂಪ ನುಗಾಸ್. ಪ್ರಭುಪಾದ್ ನುಗಾಸ್. ಪ್ರಭುಪಾದ್ ಒಪ್ಕೊಳ್ಳಲ್ಲ, ಬಟ್ ಪ್ರಭುಪಾದ್ ಹೇಳ್ತಾರೆ ನಾವೆಲ್ಲರೂ ರೂಪ ನುಗಾಸ್. ಯಾಕಂದ್ರೆ ಈ ಉದಾಹರಣಾ ಪುರುಷರು ನಮಗೆ ಏನ್ ಕೊಟ್ಟಿದ್ದಾರೆ? ಪದ್ಧತಿಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ, ಫಾಲೋ ಮಾಡಿ. ಫಸ್ಟ್ ಈಗ ಲ್ಯಾಬೊರೇಟರಿ ಹೋದ್ರೆ ಅಬ್ಸರ್ವೇಷನ್ ಎಲ್ಲ ಬರೀತಾರಲ್ವಾ, ಫಸ್ಟ್ ಪ್ರೊಸೀಜರ್ ಇದನ್ನ ಮಾಡಿ, ಎರಡನೇದು ಮಾಡಿ, ಮೂರನೇದು ಮಾಡಿ, ಇದನ್ನೆಲ್ಲ ಯಾರು ನಮಗೆ ಹೇಳ್ಕೊಡ್ತಾರೆ? ಅಂತ ಆಚಾರ್ಯ ಪುರುಷರು ಅಭಿಧ್ಯಯ ಆಚಾರ್ಯರು ಅಂತ ಹೇಳ್ಬೋದು. ಈಗ ಇವತ್ತಿನ ಆಚಾರ್ಯರು ಯಾರು ಸಬ್ಜೆಕ್ಟ್ ಟು ಡಿಸ್ಕಷನ್ ಅಂದ್ರೆ ಪ್ರಯೋಜನ ಆಚಾರ್ಯ. ಪ್ರಯೋಜನ ಆಚಾರ್ಯ ಯಾರು? ರಘುನಾಥ ದಾಸ ಗೋಸ್ವಾಮಿ. ಗೋಸ್ವಾಮಿ ಅಂದ್ರೆ ಏನು? ಗೋ ಅಂದ್ರೆ ಇಂದ್ರಿಯಗಳು, ವೆರಿ ಗುಡ್. ಸ್ವಾಮಿ ಅಂದ್ರೆ ಕಂಟ್ರೋಲರ್, ಮಾಸ್ಟರ್. ನಾವೆಲ್ಲರೂ ಹಂಗಿದೀವ? ಅಲ್ಲಿ ಒಂದು ಪಾನಿಪುರಿ ಅಂಗಡಿ ನೋಡಿದ್ರೆ ಹಂಗೆ ಸಲ್ಕೊಳುತ್ತೆ, ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ. ಆಮೇಲೆ ಇವ್ರ ಹತ್ರದಿಂದ ಒಂದು ಟೇಕ್ ಹೋಮ್ ಮೆಸೇಜ್ ಏನಂದ್ರೆ, ಪ್ರಯೋಜನ ಅಂದ್ರೆ ಮಕ್ಕಳಿಗೆ ನಾವು 1000 ಹೇಳ್ಬೋದು. ಫಾರ್ ಯಂಗ್ಸ್ಟರ್ ವಿ ಕ್ಯಾನ್ ಗಿವ್ ಸೋ ಮೆನಿ ಇನ್ಸ್ಟ್ರಕ್ಷನ್, ಇದನ್ನ ಮಾಡಿ, ಅದನ್ನ ಮಾಡಿ, ಅದನ್ನ ಮಾಡಿ, ನನ್ನ ಮಗ ಹಿಂಗಾಗಬೇಕು, ನನ್ನ ಮಗಳು ಹಿಂಗಿರ್ಬೇಕು ಎಲ್ಲ ಹೇಳ್ಬೋದು. ಬಟ್ ಮಕ್ಕಳು ಗ್ರೇಟೆಸ್ಟ್ ಫಾಲೋವರ್ ದ್ಯಾನ್ ಲಿಸನರ್. ಬರೀ ಟೀಚರ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಪೇರೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಮ್ಮ ಆಚಾರ್ಯರೆಲ್ಲ ಹೇಳ್ತಾ ಇದ್ದಾರೆ ಜಪ ಮಾಡಿ ಅಂತ. ಪ್ರಭುಪಾದರು ಹೇಳ್ತಾರೆ ಚಾಂಟ್ ಚಾಂಟ್ ಚಾಂಟ್. ಹಸ್ಬೆಂಡ್ ಏನ್ ಹೇಳ್ತಾರೆ? ಕಾಂಟ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಮ್ಮ ಎಷ್ಟೋ ಇನ್ಫಾರ್ಮೇಶನ್ಗಳು ಗೂಗಲ್ ಅಲ್ಲಿ ಎಲ್ಲಾ ಕಡೆ ಇದೆ, ಬಟ್ ಅದರಲ್ಲಿ ನಾವು ಏನು ಫಾಲೋ ಅಪ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಇದಕ್ಕೆ ಕಾರಣ ಏನು ಅಂದ್ರೆ ಲ್ಯಾಕ್ ಆಫ್ ಡಿಟರ್ಮಿನೇಷನ್ ಅಂತಾರೆ. ಡಿಟರ್ಮಿನೇಷನ್ ಅಂದ್ರೆ ವೈರಾಗ್ಯ. ವೈರಾಗ್ಯ ಯಾರಿಗಿಲ್ಲ. ನಾನು ಡಾಕ್ಟ್ರು, ಬಟ್ ಆದ್ರೂ ಸ್ಮೋಕ್ ಮಾಡ್ತೀನಿ. ಬೇರೆಯವ್ರಿಗೆಲ್ಲ ಹೇಳ್ತಾ ಇರ್ತೀನಿ ಸ್ಮೋಕ್ ಮಾಡಬೇಡಿ, ನಿಮಗೆ ಕ್ಯಾನ್ಸರ್ ಬರುತ್ತೆ. ಹಂಗಂದ್ರೆ ನನಗೆ ಲ್ಯಾಕ್ ಆಫ್ ಡಿಟರ್ಮಿನೇಷನ್, ವೈರಾಗ್ಯ ಅಲ್ಲ. ಎಲ್ರಿಗೂ ಗೊತ್ತು ಈ ಗ್ರೀನ್ ಸಿಗ್ನಲ್ ಅಂದ್ರೆ ಏನು, ರೆಡ್ ಸಿಗ್ನಲ್ ಅಂದ್ರೆ ಎಲ್ರಿಗೂ ಗೊತ್ತು, ಬಟ್ ಆದ್ರೂ ಉಪಯೋಗ ಇಲ್ಲ. ಬಟ್ ಪ್ರಯೋಜನ ಆಚಾರ್ಯ ಅಂದ್ರೆ 100% ಬೈ ಎಕ್ಸಾಂಪಲ್. ನೋಡಿ, ನಾನು ಹೇಳ್ತೀನಿ, ಐ ವಿಲ್ ಟೆಲ್ ಟು ಮೈ ಸನ್ ಡೋಂಟ್ ಸ್ಮೋಕ್. ಯಾಕೆ? ನಾನು ಸ್ಮೋಕ್ ಮಾಡೋದು. ಪ್ರಯೋಜನ ಆಚಾರ್ಯ ಅಂದ್ರೆ ಏನು? ಲಿವಿಂಗ್ ಬೈ ಎಕ್ಸಾಂಪಲ್. ಅವ್ರ ತರ ಅವ್ರು ಹೆಂಗೆ, ಅವರೆಲ್ಲ ಚಾನ್ಸೇ ಇಲ್ಲ. ಅವರೆಲ್ಲ ಎಷ್ಟು ಆಸ್ಟಿರಿಟಿ ಮೇಂಟೈನ್ ಮಾಡ್ತಾರೆ, ಅವರೆಲ್ಲ ತುಂಬಾ ಶುದ್ಧ ಭಕ್ತರು ಅಂತ ಹೇಳ್ತೀವಲ್ವ. ಸೊ ಅಂತ ಒಂದು ಮಹಾಪುರುಷರು ಶ್ರೀ ರಘುನಾಥ್ ಗೋಸ್ವಾಮಿ ಅವರು. ಶ್ರೀ ರಘುನಾಥ್ ಗೋಸ್ವಾಮಿ ಅವರಿಗೆ ಸೊ ಅವ್ರ ಬಗ್ಗೆ ಒಂದು 6 ಸಮಾಚಾರ. ಏನದು 6 ಸಮಾಚಾರ ಅಂದ್ರೆ, ಅವ್ರದ್ದು ಚಿಕ್ಕ ವಯಸ್ಸು ಬಗ್ಗೆ, ಮದುವೆ ಬಗ್ಗೆ, ಅದನಂತರ ಅವರು ಚೈತನ್ಯ ಮಹಾಪ್ರಭುರನ್ನ ಹೋಗಿ ಮೀಟ್ ಮಾಡುವ ಒಂದು ಲೀಲಾ. 3ನೇದು ಚೈತನ್ಯ ಮಹಾಪ್ರಭುರು ಅವ್ರಿಗೆ ಏನು ಹೇಳಿದ್ದಾರೆ ಅನ್ನೋದು 3ನೇದು. 4ನೇದು ನಿತ್ಯಾನಂದ ಪ್ರಭು ಅವ್ರನ್ನ ಒಂದು ಕೃಪೆಗೆ ಅವ್ರು ಹೆಂಗೆ ಪಾತ್ರವಾದ್ರು. 5ನೇದು ಮನೆಯಿಂದ ಹೆಂಗೆ ಓಡೋಗಿ ಸನ್ಯಾಸ ತಗೊಂಡ್ರು ಅಂತ. ಆತರ ಯಾರನ್ನ ಪ್ಲಾನ್ ಇದೆಯಾ? ಮನೆಯಿಂದ ಓಡೋಗಿ ಸನ್ಯಾಸ ಮಾಡೋಣ ಗೃಹಸ್ಥರಿಗೆ. ಸೊ ಪ್ರಭುಪಾದರು ಹೇಳ್ತಾರೆ, ಡೋಂಟ್ ಇಮಿಟೇಟ್ ಆರ್ಟಿಫಿಷಿಯಲಿ, ರೈಟ್?
Krishna says, Chaturvarnam maya system, guna karma vibhagasha. He's not telling, ನಿನಗೆ ಆ ಗುಣ ಇದೆಯಾ? ಪ್ರಭುಪಾದರ ಹತ್ರ ಒಬ್ರು ಸನ್ಯಾಸ ತಗೊಂಡ್ರು. ಆಮೇಲೆ ಅವರು ಒಂದು ನರ್ಸ್ ಮೇಲೆ ಇಷ್ಟಪಟ್ಟು ಹೋಗೋ ಸಮಯದಲ್ಲಿ ಸ್ವಲ್ಪ ನಮ್ಮನ್ನ ನೋಡ್ಕೊಳ್ತಾರೆ ಅಂತ ಮದುವೆ ಮಾಡೋಕ್ಕೆ ಇಷ್ಟಪಟ್ಟು ಪ್ರಭುಪಾದರು ಹೇಳಿದ್ರು, ಬನ್ನಿ ನಾನೇ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಿ ಅಂತ ಮದುವೆನೋ ಮಾಡಿಸಿಟ್ರು. ಆಮೇಲೆ ಮತ್ತೆ ಹೇಳಿದ್ರು, ಮತ್ತೆ ನನ್ನ ಕಣ್ಮುಂದೆ ಬರಬೇಡಿ, ನಿನಗೆ ಯಾರು ಹೇಳಿದ್ರು ನೀನು ಸನ್ಯಾಸ ತಗೊಳ್ಳಿ ಅಂತ. ನಿನಗೆ ಆ ಒಂದು ಇದಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಳ್ಳಲ್ಲ ಅಂತಾರೆ ಇಸ್ಕಾನಲ್ಲಿ. ನೀವೆಲ್ಲ ತುಂಬಾ ಸೀನಿಯರ್ಸ್. ನನಗೆ ಆಶ್ಚರ್ಯ, ಹೆಂಗಪ್ಪ ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಂಗ್ ಬಿಡೋದು, ತುಂಬಾ ಚೆನ್ನಾಗಿರುತ್ತಲ್ವ ಅಂದ್ರೆ ಅವರಿಗೆ ಇದೆಲ್ಲ ಬಿಟ್ಟು ಹೆಂಗಿರ್ತೀರಾ ಅಂದ್ರೆ ಅವ್ರು ಹೇಳಿದ್ರು, ನಿಮಗೆ ಯಾವ ಪದಾರ್ಥ ಇಷ್ಟ ಇಲ್ಲ ಅದು ನಾನು ಯಾವುದೋ ಒಂದು ಪದಾರ್ಥ ಹೇಳಿದ್ರು ಅದಂದ್ರೆ ನೀವು ಆ ಊಟ ಮಾಡೋಕ್ಕೆ ಬಿಟ್ಬಿಡ್ತೀರಲ್ವ ಅದನ್ನ, ಅದೇ ರೀತಿಯಲ್ಲಿ ನೀವು ಇದ್ರ ಬಗ್ಗೆ ತಿಳ್ಕೊಂಡು ಬರುವಾಗ ನೀವು ಕೂಡ ಆ ಥರ ಆಗ್ಬೋದು. ಆ ರೀತಿಯಲ್ಲಿ ಸನ್ಯಾಸ ಅನ್ನೋದು ನನಗೆ ಬೇಕಾ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಗೃಹಸ್ಥಾಶ್ರಮ ಅನ್ನೋದು ನನಗೆ ಬೇಕಾ ಇಲ್ವಾ ಅಂತ ಯೋಚನೆ ಮಾಡಬೇಕು. ವಾನಪ್ರಸ್ಥ ಆಶ್ರಮ ನನಗೆ ಬೇಕಾ, ಅದು ರಿಟೈರ್ಡ್ ಲೈಫ್, ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ. ಒಂದು ರಿನೌನ್ಸ್ ಲೈಫ್, ರಿಟೈರ್ಡ್ ಲೈಫ್, ಫ್ಯಾಮಿಲಿ ಲೈಫ್, ಸ್ಟೂಡೆಂಟ್ ಲೈಫ್. ಆಯ್ತಾ? ಸ್ಟೂಡೆಂಟ್ ಲೈಫ್ ಅಂದ್ರೆ ಬ್ರಹ್ಮಚರ್ಯ ಈ ಕಾಲದಲ್ಲಿ ಹೆಂಗೆ ಅಂದ್ರೆ ಅದಕ್ಕೆ ಒಂದು ಬ್ರಹ್ಮಚರ್ಯರಿಗೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದ್ರೆ, ಒಬ್ರು ಅಷ್ಟಾಂಗ ಯೋಗ ಪ್ರಾಕ್ಟೀಸ್ ಮಾಡೋಣ ಅಂತ ಮಾಡಿದ್ದಾರೆ. ನಾನು ಬ್ರಹ್ಮಚಾರಿ ಆಗಿರ್ಬೇಕು, ನಮ್ಮ ಆಶ್ರಮದಲ್ಲಿ ಎಲ್ಲ ಸ್ಮಾರ್ಟ್ ಫೋನ್ ಎಲ್ಲ ಯೂಸ್ ಮಾಡಲ್ಲ, ಕೆಟ್ಟೋಗ್ಬಿಡ್ತೀನಿ ಅಂತ ಬರೀ ಚಿಕ್ಕ ಫೋನ್ ಇರುತ್ತಲ್ವ, ಬರೀ ಅದನ್ನ ಮಾತ್ರ ಯೂಸ್ ಮಾಡ್ತಾರೆ. ಅದೊಂದು ಆಸ್ಟೆರಿಟಿ. ಈ ಕಲಿಯುಗದಲ್ಲಿ ಅದೆಲ್ಲ ಬೇಕಾಗುತ್ತೆ. ಅಂತ ಟೈಮಲ್ಲಿ ಅದೇ ರೀತಿಯಲ್ಲಿ ಒಂದು ವ್ಯಕ್ತಿ ಏನ್ ಮಾಡಿದ್ದಾರೆ ಅಂದ್ರೆ, ನಾನು ಈ ಒಂದು ಇಂದ್ರಿಯಗಳೆಲ್ಲ ನಾನು ಕಂಟ್ರೋಲ್ ಮಾಡಬೇಕು, ನಾನು ಒಂದು ಕ್ವಾಲಿಫೈಡ್ ಬ್ರಹ್ಮಚಾರಿ ಆಗಿರ್ಬೇಕಂತ ಒಂದು ಫಾರೆಸ್ಟ್ಗೆ ಹೋಗಿ ತಪಸ್ಸೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಹತ್ರ ಒಂದು ಸಂಗೀತ ಕ್ಲಾಸ್, ಒಂದು ಮ್ಯೂಸಿಕಲ್ ಕ್ಲಾಸ್ ನಡೀತಾ ಇದೆ. ಅವಾಗ ಒಂದು ಹುಡುಗಿ ಡೈಲಿ ಆ ರೋಡಲ್ಲಿ ಹೋಗ್ತಾ ಇದ್ರು. ಇವ್ರು ನೋಡಿದ್ರು, ಏನಪ್ಪ ಈ ಹುಡುಗಿ ಸುಂದರವಾಗಿದ್ದಲ್ಲ ಅಂತ ಯೋಚನೆ ಮಾಡಿದ್ದಾರೆ. ಆಮೇಲೆ ಇಲ್ಲ ನಾನು ನನ್ನ ಇಂದ್ರಿಯನ ಕಂಟ್ರೋಲ್ ಮಾಡ್ಬೇಕಂತ ಒಂದು ಬಟ್ಟೆ ತಗೊಂಡು ಕಣ್ಣೆಲ್ಲ ಕಟ್ಕೊಂಡು ಆಮೇಲೆ ಇವರು ಮಂತ್ರ ಹೇಳಕ್ಕೆ ಕಂಟ್ರೋಲ್ ಆಗಿರ್ಬೇಕಂತ ಶುರು ಮಾಡಿದ್ರು. ಆಮೇಲೆ ಆ ಹುಡುಗಿ ಹೋಗುವಾಗ ಕಾಲಲ್ಲಿ ಇದು ಆಂಕ್ಲೆಟ್ ಅಂತಾರಲ್ವ, ಏನದು, ಅದು ಹಾಕೊಂಡು ಆ ಶಬ್ದ ಕೇಳಿ ಕಿವಿಯಿಂದಾನೇ ನನಗೆ ಈ ತರ ಒಂದು ಬ್ರಹ್ಮಚರ್ಯ ಅಂತ ತೊಂದರೆ ಇದೆ ಅಂತ ಕಿವಿನೂ ಮುಚ್ಚಿಬಿಟ್ರಂತೆ. ಆಮೇಲೆ ಆ ಹುಡುಗಿ ಸ್ವಲ್ಪ ಹೂ ಇಟ್ಕೊಂಡು ಹೋಗುವಾಗ ಸ್ಮೆಲ್ ಮಾಡಿದ್ರಂತೆ. ಈ ಹುಡುಗಿನ ಅಲ್ವಾ ಡೈಲಿ ಈ ಒಂದು ಹೂ ಇಟ್ಕೊಂಡು ಓಡಾಡ್ತಾರೆ ಅಂತ ಈ ನೋಸನ್ನು ಏನ್ ಮಾಡಿದ್ರು, ಕಟ್ಬಿಟ್ರಂತೆ. ಆಮೇಲೆ ಕರೆಕ್ಟಾಗಿ 8 ಗಂಟೆ ಏನಾಯ್ತು, ಈ ಟೈಮಲ್ಲಿ ಆ ಹುಡುಗಿ ಹೋಗ್ತಾರಲ್ವ ಅಂತ ಮೈಂಡಲ್ಲಿ ಬಂತ. ಇದೇನಪ್ಪ ಕರ್ಮ, ಈ ಬ್ರಹ್ಮಚರ್ಯನ ನಾನು ಮೈಂಟೈನ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಮತ್ತೆ ವಾಪಸ್ ಬಂದ್ಬಿಟ್ರಂತೆ. ಸೊ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಆರ್ಟಿಫಿಷಿಯಲ್ ಆಗಿ ನೀನು ಯಾವುದನ್ನು ಟ್ರೈ ಮಾಡ್ಬೇಡ ಹಂಗಂತ ಹೇಳಿದ್ರಂತೆ. ಈಗ ನಮ್ಮ ಭಕ್ತರು ಇಲ್ಲ ಯಾವುದೇ ಮಧ್ಯದಲ್ಲಿ NVS ಅಂತಾರೆ. NVS ಅಂದ್ರೆ ಕನ್ನಡದಲ್ಲಿ ಹೊಟ್ಟೆ ಕಿಚ್ಚು ಅಂತ ಅನಿಸ್ಕೋಬಹುದು. ಒಬ್ಬರ ಹತ್ರ ತುಂಬಾ ದುಡ್ಡು ಇದ್ರೆ ನನಗೆ ಅವ್ರು ಕಂಡ್ರೇನೆ ಆಗಲ್ಲ, ಜಾಸ್ತಿ ಏನು ಒಳ್ಳೆ ಕಾರ್ ತಗೊಂಡ್ಬರ್ತಾರೆ, ನಮ್ಮ ಕೊಲಿಗೆಲ್ಲ ಏನೋ 25 ಲಕ್ಷ 30 ಲಕ್ಷ ಕಾರ್ ಎಲ್ಲ ತಗೊಂಡ್ಬರ್ತಾರೆ. ಅವ್ರನ್ನ ಕಂಡ್ರೆ ಸ್ವಲ್ಪ ಡಿಸ್ಟೆನ್ಸ್ ಆಗಿರೋದು. ಏನಂದ್ರೆ ನಾನು ಅವ್ರ ಮೇಲೆ ಸ್ವಲ್ಪ ಗರ್ಲ್ಸ್ ನೋಡ್ಬೋದು. ಈಗ ಅವಳು ನನಗಿಂತ ಸ್ವಲ್ಪ ಸುಂದರವಾಗಿದ್ರೆ ಅವಳ ಹತ್ರ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಅವಳಿಗೆ ಸ್ವಲ್ಪ ಇದಿದೆ ಆ ತರ. ಒಂದು ಬೇರೆಯವ್ರ ಹತ್ರ ಒಂದು ಪ್ರೀಶಿಯಸ್ ಆಗಿದ್ರೆ ನಮಗೆ ಅದು ಆಗಿ ಬರಲ್ಲ. ಅದಕ್ಕೆ ಸೊಲ್ಯೂಷನ್ ಕೇಳ್ತಾರೆ. ಈವನ್ ಭಕ್ತರ ಮಧ್ಯದಲ್ಲಿನೂ ಕೆಲವರು ತುಂಬಾ ಚೆನ್ನಾಗಿ ಕೀರ್ತನೆ ಮಾಡ್ತಾರೆ, ಇವ್ರು ಹೋಗಿ ಅವ್ರನ್ನ ಇಮಿಟೇಟ್ ಮಾಡ್ತಾರೆ. ನಾನು ಆಡಿದ್ರೆ ಇಲ್ಲಿರುವ ಡಾಂಕಿ ಎಲ್ಲ ಬಂದ್ಬಿಡುತ್ತೆ. ಆ ರೀತಿಯಲ್ಲಿ ನಾನು ಆಡಿದ್ರೆ ನಾನು ಹೋಗಿ ಅದನ್ನ ಮಾಡಲ್ಲ ಅಂದ್ರೆ ಸ್ಟ್ರೈನ್ ಮಾಡಿಕೊಂಡು ನಿಮಗೆ ಯಾವುದು ಬರಲ್ವೋ ಅದನ್ನು ದಯವಿಟ್ಟು ಮಾಡಕ್ಕ ಹೋಗ್ಬೇಡಿ ಅಂತ ಪ್ರಭುಪಾದರು ಹೇಳ್ತಾರೆ. ಅನುಕೂಲ್ಯೇನ ಸೇವನೆ, ನಿನಗೆ ಯಾವ್ದು ಕಂಫರ್ಟಬಲ್ ಆಗಿ ನೀನು ಚೆನ್ನಾಗಿ ಆಡೋದಕ್ಕೆ ಬರುತ್ತಾ ಮಾಡಿ, ಚೆನ್ನಾಗಿ ನೆಲ ಒರೆಸಕ್ಕೆ ಬರುತ್ತಾ ಭಕ್ತಿಯಿಂದ ಮಾಡಿ ಅಂತ ಆಚಾರ್ಯರು ಹೇಳ್ತಾರೆ. ಆ ಒಂದು ಪರ್ಫೆಕ್ಷನಿಸ್ಟ್ ಯಾರು, ಉದಾಹರಣ ಪುರುಷ ಯಾರು ಅಂದ್ರೆ ರಘುನಾಥ್ ಗೋಸ್ವಾಮಿ. ಅವ್ರ ಬಗ್ಗೆ ಸ್ವಲ್ಪ ಒಂದು ಸಮಯ ಡಿಸ್ಕಸ್ ಮಾಡೋಣ. ಅವ್ರ ಹುಟ್ಟು ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಅವರು ಬೈ ಬರ್ತು ಆ ಕಾಲದಲ್ಲಿ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರಲ್ವಾ, ಮಜುಮ್ದಾರ್ ಅಂತಾರೆ. ಇಲ್ಲಿನ ಬಯೋಕಾನ್ ಓನರ್ ಇದಾರಲ್ವಾ, ಕಿರಣ್ ಮಜುಮ್ದಾರ್ ಶಾ. ಮಜುಮ್ದಾರ್ ಅಂದ್ರೆ ಯಾರಂದ್ರೆ ಹೋಗಿ ಈ ಟ್ಯಾಕ್ಸ್ ಎಲ್ಲ ವಸೂಲಿ ಮಾಡೋರು. ನಿಮ್ಗೆ ಎಷ್ಟು ಜಮೀನ್ ಇದ್ರೆ ಬರ್ತಾರೆ, ನೀವು ಅದರಲ್ಲಿ ಪ್ರಾಫಿಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೀವು ಇಷ್ಟು ಟ್ಯಾಕ್ಸ್ ಕೊಡಿ ಅಂತ. ಇವತ್ತು ಇದೆ, ಇಂಡಿಯನ್ ಎಲ್ಲ ಗೌರ್ಮೆಂಟ್ ಅಲ್ಲಿನೂ ಟ್ಯಾಕ್ಸ್ ಇದೆ.
ಇದನ್ನೆಲ್ಲ ವಸೂಲಿ ಮಾಡೋದು. ಅವಾಗ ಮೊಘಲ್ಸ್ ಪೀರಿಯಡ್, ಅದು ಮೊಘಲ್ಸ್ ರೂಲಿಂಗ್ ಏನೋ ಇಂಡಿಯಾ. ಆವಾಗ ಇವರು ದೊಡ್ಡಪ್ಪ ಮತ್ತೆ ಇವರು ತಂದೆ, ದೊಡ್ಡಪ್ಪನ ಹೆಸರು ಹಿರಣ್ಯ ಮಜುಮ್ದಾರ, ಇವ್ರ ತಂದೆ ಹೆಸರು ಗೋವರ್ಧನ ಮಜುಮ್ದಾರ. ಇವರಿಬ್ರಿಗೆ ಸೇರಿ ಇವನು ಒಬ್ಬನೇ ಇರೋದು. ಯಾರು ಇವನಂದ್ರೆ ಗೋಸ್ವಾಮಿ ಅವರು, ಇವರೊಬ್ಬರೇ ಇರೋದು. ಎಲ್ಲ ಆಸ್ತಿ ಇವರೊಬ್ಬರಿಗೆ, ಒಬ್ಬನೇ ಮಗ, ಎಲ್ಲ ಆಸ್ತಿ ಇವರಿಗೆ ಇದೆ. ತುಂಬಾ ಶ್ರೀಮಂತರು. ಈಗೆಲ್ಲ ಬಿಲಿನಿಯರ್ ಎಲ್ಲ ಹೇಳ್ತೀವಲ್ವಾ, ಇವರೆಲ್ಲ ಯಾವಾಗಲೂ ಹೇಳ್ತಾ ಇರ್ತಾರೆ. ಯಾರು ಎಲನ್ ಮಾಸ್ಕ್ ಇರ್ತಾರೆ, ಬಿಲ್ ಗೇಟ್ಸ್ ಇದ್ದಾರೆ, ಅವರೇ ಇದ್ದಾರೆ, ಇವರಿದ್ದಾರೆ, ಅಂಬಾನಿ ಇದ್ದಾರೆ, ರಿಚ್ ಪರ್ಸನ್. ಅವ್ರಂತ ಫ್ಯಾಮಿಲಿಯಲ್ಲಿ ಹುಟ್ಟಿರೋರು. ಆಮೇಲೆ ಅವರಿಗೆ ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕಂದ್ರೆ ಅವರಿಗೆ ಒಂದು ಇನಿಷಿಯೇಟಿಂಗ್ ಗುರು ಇದ್ದಾರೆ. ಅವ್ರ ಹೆಸರು ಯದುನಂದನ. ಇವ್ರ ಫ್ಯಾಮಿಲಿ ಗುರು ಯಾರು? ಯದುನಂದನ. ಇವ್ರ ಫ್ಯಾಮಿಲಿ ಇದು ಯಾವುದು ಪ್ರೀಸ್ಟ್, ಫ್ಯಾಮಿಲಿ ಪ್ರೀಸ್ಟ್ ಯಾರು ಅಂದ್ರೆ ಬಲರಾಮ ಆಚಾರ್ಯ. ಅವ್ರ ಫ್ಯಾಮಿಲಿ ಪ್ರೀಸ್ಟ್ ಯಾರು? ಬಲರಾಮ ಆಚಾರ್ಯ. ಈ ಬಲರಾಮ ಆಚಾರ್ಯರು, ಇವರು ಗೋಸ್ವಾಮಿ ಅವರು ರಘುನಾಥ್ ದಾಸ್ ಗೋಸ್ವಾಮಿ ಅವರು ಚಿಕ್ಕ ಮಗು ಇರುವಾಗ ಯಾವಾಗಲೂ ಕರ್ಕೊಂಡು ಹೋಗೋರು. ಈಗೆಲ್ಲ ನಾವು ಮಕ್ಕಳೆಲ್ಲ ಕರ್ಕೊಂಡ್ ಬಂದಿದೀವಲ್ವಾ. ಈ ತರ ಯಾರು ಪ್ರವಚನೆಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಹರಿದಾಸ್ ಥಾಕೂರ್ ಅವರು ಪ್ರವಚನೆಗೆ ಕರ್ಕೊಂಡು ಹೋಗೋದು. ಹರಿದಾಸ್ ಥಾಕೂರ್ ಯಾರು? ನಾಮಾಚಾರ್ಯ. ಚೈತನ್ಯ ಮಹಾಪ್ರಭು ಏನಂತ ಕೊಟ್ಟರು ಅವರಿಗೆ? ನಾಮಾಚಾರ್ಯ ಹರಿದಾಸ್ ಥಾಕೂರ್. 300,000 ಟೈಮ್ಸ್ ಸದಾ ಅವರು ಹರಿನಾಮ ಹೇಳ್ತಾ ಇರ್ತಾರೆ. ಬರೀ 2 hours per day ಅವರು. ಅದರಲ್ಲಿ ಕೆಲವು ಟೈಮಲ್ಲಿ ನಿದ್ದೆ ಮಾಡ್ತಾರೆ, ಇಲ್ಲಾಂದ್ರೆ ಅದೂ ಇಲ್ಲ. ಬೈ ಬರ್ತ್ ಅವರು ಮುಸ್ಲಿಂ. ಚೈತನ್ಯ ಮಹಾಪ್ರಭುರವರ ಸಂಘದಿಂದ ಒಳ್ಳೆ ಪ್ರೀಚರ್ ಅವರು. ಈಗ ನಾವು ಇಸ್ಕಾನಲ್ಲಿ ಹೇಳ್ಬೋದು. ಈಗ ನಾವೆಲ್ಲರೂ ಹೆಂಗ್ ಬಂದಿದೀವಿ ಇಸ್ಕಾನಿಗೆ? ಯಾರೋ ಒಂದು ಭಕ್ತರು ನೋಡಿ, ಯಾರೋ ಒಬ್ರು ನಾಮ ಹಾಕೊಂಡಿದ್ರು, ಇದೇನೋ ಹಾಕೊಂಡು, ಯಾರೋ ಒಬ್ರು ಈ ತರ ಬಟ್ಟೆ ಹಾಕೊಂಡಿದ್ರು, ಇಲ್ಲಿ ಬೀದಿಯಲ್ಲಿ ಭಜನೆ ಮಾಡ್ಕೊಂಡು ಹೋದ್ರು. ಥ್ರೂ ಸಮ್ ಡಿವೋಟಿ, ಯಾರೋ ಒಬ್ರು ಇನ್ನೊಂದು ಭಕ್ತರ ಸಂಘದಿಂದ ನಾವಿಲ್ಲಿ ಹೊರಗೆ ಬರ್ತೀವಿ. ಈ ಸಂಘ ಅಷ್ಟು ಪವರ್ಫುಲ್. ಎಂತ ಪವರ್ಫುಲ್ ಅಂದ್ರೆ ಸಾಧು ಸಂಘ ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಲವ ಮಾತ್ರ ಇಷ್ಟೇ ಚಿಕ್ಕದು, ಲವಂಗ ಎಷ್ಟು ಚಿಕ್ಕದಿದೆ, ಇಷ್ಟೊಂದು ಚಿಕ್ಕದು. ಪ್ರಭುಪಾದರ ಬುಕ್ ನೋಡಿದ್ರೆ ಪ್ರಭುಪಾದರದ್ದು ಒಂದು ಲೆಸನ್ ಕೇಳಿದ್ರೆ ಸಾಕು, ನಮ್ಮ ಹೃದಯದಲ್ಲಿ ಒಂದು ಯಾರೋ ಹೋಗಿ ಪಿಯರ್ಸ್ ಮಾಡೋ ತರ ಇರುತ್ತೆ. ನಮ್ಮ ಒಳಗಡೆ ಇರುವ ಅನರ್ಥಸ್ ಎಲ್ಲ ಹಂಗೆ ಒಂದು ಸಿರಿಂಜ್ ಇಟ್ಟು ಹಿಂಗೆ ಜ್ಯೂಸ್ ತೆಗಿತೀವಲ್ವ, ಆ ತರ ತೆಗೆದ್ಬಿಡ್ತಾರೆ. ನಮ್ಮ ಒಳಗಡೆ ಇರುವ ಎಲ್ಲ ಆರೋಗ್ಬಿಡ್ತಾರೆ. ಆ ತರ ಇವರು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಹರಿದಾಸ್ ಥಾಕೂರ್ ಅವರು ಪ್ರವಚನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಇದು ಒಂದು ಸಂಘದಿಂದ ನಾವು ತಿಳ್ಕೋಬೇಕಾಗಿರುವ ಹರಿದಾಸ್ ಥಾಕೂರ್ ಅವರು ಕ್ವಾಲಿಫಿಕೇಶನ್ ಏನು ಅನ್ನೋದಕ್ಕೆ ಚೈತನ್ಯ ಮಹಾಪ್ರಭುರು ಹೇಳಿದ್ದಾರೆ. ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನೇನ ಮಾನವೇನ ಕೀರ್ತನ್ಯ ಸದಾ ಹರಿ. ಹೆಂಗೆ ಅವರು ದೊಡ್ಡ ಭಕ್ತರು. ಈ ಒಂದು ಎರಡು ಕ್ವಾಲಿಟಿ ಏನಿದೆ? ಒಂದು ಮರ ತರ ತಾಳ್ಮೆನ, ಟಾಲರೆನ್ಸ್ ಅಂದ್ರೆ ಏನು? ಸಗಿಸ್ಕೊಳ್ಳುವ ಒಂದು ಶಕ್ತಿ. ಇನ್ನೊಂದು ಬೀದಿಯಲ್ಲಿ ಬಿದ್ದೋಗಿರುವ ಒಂದು ಹುಲ್ಲು ತರ ಏನಿರ್ಬೇಕು? ಏನು ಸಂಬ್ರತ, ಬೇರೆ ಪದಗಳು ಅದಕ್ಕೆ. ತಾಳ್ಮೆ, ನಾನು ಅಷ್ಟು ಕೆಳಗೆ ಇರೋನು ಅನ್ನೋ ಒಂದು ತಾಳ್ಮೆ. ಪ್ರಭುಪಾದರು ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ, ವಾಟ್ ಐ ಆಮ್ ಟೆಲ್ಲಿಂಗ್ ಐ ಮೇ ನಾಟ್ ಬಿ ಪರ್ಫೆಕ್ಟ್, ಬಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ಪರ್ಫೆಕ್ಟ್. ಅಂದ್ರೆ ದಟ್ ಈಸ್ ಹಂಬಲ್ನೆಸ್. ನನಗೆ ಅರ್ಹತೆನೇ ಇಲ್ಲ. ಗ್ರೇಸ್ ಮಾರ್ಕ್ ಅಂದ್ರೆ ಏನು? ನಾನು ಕರೆಕ್ಟಾಗಿ ಸ್ಕೂಲ್ ಹೋಗಿದ್ದೀನಿ, ಬಟ್ ಆದ್ರೂ ನಾನು 35 ಮಾರ್ಕ್ ತಗೊಂಡು ಪಾಸ್ ಆಗಿಲ್ಲ. ಆದ್ರೂ ಟೀಚರ್ ಕರೀತಾರೆ, ನೆಕ್ಸ್ಟ್ ಟೈಮ್ ಇಂದ ಕರೆಕ್ಟಾಗಿ ನೀನು ಬರೀರಿ, 1-2 ಮಾರ್ಕ್ ಹೋಗಿ ಪಾಸ್. ಅದು ಗ್ರೇಸ್. ನನಗೆ ಅರ್ಹತೆ ಇಲ್ಲ, ಆದ್ರೂ ನನಗೆ ಸಿಕ್ತಂದ್ರೆ ಅದನ್ನ ಗ್ರೇಸ್ ಅಂತಾರೆ, ಕೃಪಾ ಅಂತಾರೆ. ಆಮೇಲೆ ರಘುನಾಥ್ ದಾಸ್ ಚಿಕ್ಕ ಮಗುವಾಗಿದ್ರು ಕೂಡ ಈ ಒಂದು ಇನ್ಫ್ಲೂಯೆನ್ಸ್ ಅಂತಾರಲ್ವಾ, ಶುದ್ಧ ಭಕ್ತರ ಜೊತೆಲಿ ಸಾಧು ಸಂಘ ಸಿಕ್ಕಿದ್ರೆ ಏನಾಗುತ್ತೆ? ಸರ್ವಸಿದ್ಧಿ ಸಿಕ್ಬಿಡುತ್ತೆ. ಯಾಕೆ ಸುಮ್ಮನೆ ಓಡಾಡ್ತಾ ಇದ್ದಾರೆ ಅಂದ್ರೆ, ಬನ್ನಿಲಿ ಅಂತ ಸ್ವಲ್ಪ ಕಿವಿಗೆ ಊಟ ಕೊಡ್ತಾರೆ. ಕೇಳ್ತಾ ಅವರು ಮಾಂಸ ಎಲ್ಲ ಬಿಟ್ಬಿಡ್ತಾರೆ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಟ್ಬಿಡ್ತಾರೆ. ಆಮೇಲೆ ಸದಾ ಭಕ್ತರ ಜೊತೆಲೆ ಓಡಾಡ್ತಾ ಇರ್ತಾರೆ. ಅಲ್ಲಿ ಟೇಸ್ಟ್ ಇರಲ್ಲ. ಅಲ್ಲಿ ಒಂದು ದೊಡ್ಡ ಹೊಸ ರಿಲೀಸ್ ಮೂವಿ, ರೈಟ್? ಒಂದು ಹೊಸ ಫಿಲ್ಮ್ ಇದೆ, ಬನ್ನಿ, ಟಿಕೆಟ್ ಇದೆ, ಫ್ರಂಟ್ ರೋ ಅಲ್ಲಿ ಟಿಕೆಟ್ ಇದೆ, ಬಾಲ್ಕನಿ ಟಿಕೆಟ್ ಇದೆ. ಅಲ್ಲಿ ಹೋದ್ರೆ ನಾನು ನಿದ್ದೆ ಮಾಡ್ಬಿಡ್ತೀನಿ. ನನಗೆ ಅದ್ರ ಮೇಲೆ ಎಲ್ಲ ಒಂದು ಟೇಸ್ಟ್ ಇಲ್ಲ. ಭಕ್ತರು ಹೇಳ್ತಾರಲ್ವ, ಕೆಲವರು ನೀವೇನೇ ಒಳ್ಳೆ ಪದಾರ್ಥಗಳು ಮಾಡ್ಕೊಂಡ್ ಬಂದಿರು, ಇಲ್ಲಿ ಇಟ್ರು ಅವರಿಗೆ ಅದ್ರ ಮೇಲೆ ಒಂದು ಕ್ರೇಜ್ ಇರಲ್ಲ. ಯಾವುದೋ ಪಾರ್ಟಿಗೆಲ್ಲ ಹೋಗ್ತಾರೆ, ಅವರಿಗೆ ಅದ್ರ ಮೇಲೆ ಈಗ
ಒಂದ್ಸತಿ ಫಾರಿನ್ ಕಂಟ್ರಿಗೆ ಎಲ್ಲರೂ ಹೋಗಿದ್ರು, ನನ್ನ ಶಿಕ್ಷಕರು ವಿದುರು ಮಾಧವದಾಸ್ ಪ್ರಭು ಅಂತ. ಅವರೆಲ್ಲರೂ ಸೇರ್ಕೊಂಡು ಮಲೇಷಿಯಾ ಎಲ್ಲ ಸುತ್ತಾಡೋಣ ಅಂತ ಹೋಗಿದ್ದಾರೆ. ಇವರು ರೂಮಲ್ಲಿ ಕೂತ್ಕೊಂಡು ಜಪ ಮಾಡ್ಬಿಟ್ಟು ವಾಪಸ್ ಬಂದಿದ್ದಾರೆ. ನನಗೆ ಅದ್ರ ಮೇಲೆಲ್ಲ ಒಂದು ಕ್ರೇಜೇ ಇಲ್ಲ ಅಂತಾರೆ. ಅದೇ ತರ ಫಿಲ್ಮ್ ಟೇಸ್ಟು ಈ ಆಮೇಲೆ ಇನ್ನೊಂದು ಮುಖ್ಯ ಅಂದ್ರೆ ಇವರು ಸನ್ಯಾಸ ತಗೊಳ್ಳುವಾಗ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಗ್ರಾಮ್ಯ ಕಥಾ ಅಂದ್ರೆ ಏನಂದ್ರೆ ಯಾವಾಗಲೂ ಪರದೋಷ ಕೀರ್ತನೆ, ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಗಾಸಿಪ್ ಮಾಡೋದು. ಅವ್ರು ಇನ್ನೊಬ್ಬರ ಬಗ್ಗೆ ಹೇಳಿದ್ರೆ ತುಂಬಾ ಸುಖವಾಗಿರುತ್ತೆ. ಅವ್ರ ಮನೇಲಿ ಹೆಂಗಾಯ್ತು ಗೊತ್ತಾ, ಇವ್ರ ಮನೇಲಿ ಹೆಂಗಾಯ್ತು ಗೊತ್ತಾ, ಅವ್ರು ಹಿಂಗಾದ್ರು ಇವ್ರ ಹಂಗಾದ್ರು, ಬರೀ ಭೌತಿಕ. ಅವ್ರ ಮನೇಲಿ ಏನಿದೆ ಗೊತ್ತಾ, ಅವ್ರ ಮನೇಲಿ ಫ್ರಿಡ್ಜ್ ಇದೆ, ಅವ್ರ ಮನೇಲಿ ದೊಡ್ಡ ದೊಡ್ಡ ಆಲ್ಟರ್ ಇದೆ, ಅವ್ರ ಮನೇಲಿ ಇದಿದೆ ಅದಿದೆ ಅಂದ್ರೆ ಯಾವಾಗಲೂ ಪರದೋಷ ಕೀರ್ತನೆ. ಭಕ್ತಿ ಅನ್ನೋದು ನಮ್ಮಲ್ಲಿ ಉತ್ಪತ್ತಿ ಆಗೋದೇ ಇಲ್ಲ. ಗ್ರಾಮ್ಯ ಕಥಾ ಅಟ್ಯಾಚ್ ಆಗಬೇಡಿ. ಗ್ರಾಮ್ಯ ಕಥಾ ಯಾವಾಗಲೂ ಕೂತ್ಕೊಂಡ್ರೆ ಬರೀ ಇದನ್ನೇ, ನಿಮ್ದು ಇನ್ಶೂರೆನ್ಸ್ ಪಾಲಿಸಿ ಏನಾಯ್ತು, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಏನಾಯ್ತು, ನಿಮ್ದು ಜ್ಯುವೆಲ್ಸ್ ಎಲ್ಲ ಹೆಂಗಿದೆ, ಯಾವ ಜ್ಯುವೆಲ್ಲರಿ ತಗೊಂಡಿದ್ದೀರಾ, ನಿಮ್ ಸೀರೆ ಎಲ್ಲಿ ತಗೊಂಡಿದ್ದೀರಾ, ಅವ್ರದ್ದು ಇದು ಎಲ್ಲಿ ತಗೊಂಡಿದ್ದೀರಾ, ಬರೀ ಇದ್ರಲ್ಲೇ ನಮ್ಮ ಕಾಲನ್ನು ನಾವು ಕಳೆದು ಬಿಡ್ತೀವಿ. ಅದರಿಂದ ನಮ್ಮ ಆಚಾರ್ಯರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಪರಮಹಂಸ ಅಂದ್ರೆ ಏನು? ಇಂಥ ದಾರಿಯಲ್ಲಿ ಹೋಗೋದು ಬಿಟ್ಟು ಒಂದು ವ್ಯಕ್ತಿ ಹತ್ರ ಯಾವ್ದು ಶ್ರೇಷ್ಠವಾಗಿದೆಯೋ ಅದನ್ನು ತಗೋಬೇಕು. ಒಂದು ಪಕ್ಷಿ ಇದೆ, ಆ ಪಕ್ಷಿಗೆ ನೀರು ಹಾಲು ಎರಡು ಇಟ್ರೆ ಆ ನೀರು ಬಿಟ್ಬಿಟ್ಟು ಆ ಬರೀ ಹಾಲು ಮಾತ್ರ ಕುಡಿಯುತ್ತಂತೆ. ಪರಮಹಂಸ ಅಂದ್ರೆ ಅದೇ ಅರ್ಥ. ನಾವು ಯಾವ ತರ ಇರಬೇಕು? ಪರಮಹಂಸ ತರ. ಸೊ ಈ ತರ ಪ್ರವಚನ ಹೋಗಿ ಚಿಕ್ಕ ಮಗುವಾಗಿದ್ರು ಕೂಡ ಈ ತರ ಒಂದು ಭಾವ ಅವರೊಳಗಡೆ ಪರಮಹಂಸ ಭಾವ ಬಂದಿದೆ. ಎರಡನೇದು, ಫಸ್ಟ್ ಚೈತನ್ಯ ಮಹಾಪ್ರಭುರನ್ನ ಹೆಂಗ್ ಭೇಟಿ ಆಗ್ತಾರೆ ಅಂತ. ಅವಾಗ ಚೈತನ್ಯ ಮಹಾಪ್ರಭುರು ಸನ್ಯಾಸ ತಗೊಂಡಿದ್ದಾರೆ. ಅವರು ಯುವಕರು, ಆ ವಯಸ್ಸಲ್ಲಿ ಅವರು ಸನ್ಯಾಸ ತಗೊಂಡು ನಿತ್ಯಾನಂದ ಪ್ರಭು ಅವ್ರ ಹತ್ರ ಎಲ್ಲ ಯೋಚನೆ, ಅವ್ರ ಅಣ್ಣ ಅಲ್ವಾ, ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಹಿಂಗೆ ನಾನು ಸನ್ಯಾಸ ತಗೊಂಡ್ಬಿಟ್ಟಿದ್ದೀನಿ, ಹಿಂಗೆ ತಾಯಿ ಹತ್ರ ಹೇಳೋದು, ಆ ತರ ಒಂದು ಬೇಜಾರಾಯ್ತು. ಆಮೇಲೆ ಇವರು ನಿತ್ಯಾನಂದ ಪ್ರಭು ಒಂದು ಟ್ರಿಕ್ ಮಾಡೋದು, ಒಂದು ಪ್ಲಾನ್ ಮಾಡೋದು. ನೀವು ಬೃಂದಾವನ ಹೋಗ್ಬೇಕಲ್ವಾ, ಈ ದಾರಿಯಲ್ಲಿ ಹೋಗಿ ಅಂತ ಹೇಳಿದ್ರೆ ಶಾಂತಿಪುರ್ ರಾಂಗ್ ಡೈರೆಕ್ಷನ್ ತೋರಿಸ್ಬಿಟ್ರು. ಶಾಂತಿಪುರ್ ಹೋದ್ರೆ ಅಲ್ಲಿ ಅವ್ರ ತಾಯಿ ಇದ್ರು. ಅವ್ರ ತಾಯಿ ಮಗನ್ ನೋಡ್ಬಿಟ್ಟು ಅವ್ರಿಗೆ ತುಂಬಾ ದುಃಖ ಆಯ್ತು. ಏನು ಎಲ್ಲ ಈಗ ನಾವೆಲ್ಲ ಕ್ರಾಪ್ ಇದೆಲ್ಲ ಉಟ್ಕೊಂಡಿದ್ವಿ, ನಾಳೆ ಫುಲ್ ಎಲ್ಲ ಶೇವ್ ಮಾಡ್ಬಿಟ್ಟು ಚಿಕ್ಕ ಒಂದು ಇಟ್ಕೊಂಡು ಹೋಗಿ ಮನೆಯಲ್ಲಿ ಅಮ್ಮ ಗುಡ್ ಮಾರ್ನಿಂಗ್ ಅಂದ್ರೆ ಅಮ್ಮ ಏನ್ ಹೇಳ್ತಾರೆ, ಏನಾಯ್ತು ನಿನಗೆ ಹಿಂಗ್ ಬಂದಿದ್ಯಾ ಅಂತ ಅವರು ಗಾಬರಿ ಮಾಡ್ಕೊಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಸರಿ ಆಯ್ತು, ನಿನಗೆ ಅಧ್ಯಾತ್ಮಿಕದಲ್ಲಿ ಪ್ರೀತಿ ಇರೋದ್ರಿಂದ ನೀನು ಅಲ್ಲಿ ಅಷ್ಟು ದೂರ ಎಲ್ಲ ಹೋಗ್ಬೇಡಿ, ಅಟ್ಲೀಸ್ಟ್ ಸ್ವಲ್ಪ ನೀನು ಇಲ್ಲಿ ಪೂರಿಯಲ್ಲಿ ನೀನು ವಾಸ ಮಾಡಿ ನಿನ್ನ ಪ್ರವಚನನ ನೀವು ಮಾಡ್ಕೊಳ್ಳಿ ಅಂತ ಅವರ ತಾಯಿ ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟರು. ಅವರು ಅದನ್ನು ಕೇಳ್ಬಿಟ್ಟು ಸೀದಾ ಪೂರಿ ಬಂದರು. ಆಮೇಲೆ ಶಾಂತಿಪುರಿಗೆ ಬೈ ಮಿಸ್ಟೇಕ್ ಇವರು ಹೋದ್ರು. ಅಲ್ಲಿ ಇವರು ಮೀಟ್ ಮಾಡುವ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಶಾಂತಿಪುರ ಇಲ್ಲಿ ನಾವು ಹೋಗ್ತೀವಲ್ವಾ, ಈಗ ಸಮ್ ಆಪರ್ಚುನಿಟಿ ನಮ್ಗೆ ಸಿಗುತ್ತೆ. ಈಗ ಮಹಾರಾಜ್ ಎಲ್ಲ ಬರ್ತಾರಂದ್ರೆ, ಮಹಾರಾಜ್ ಇಲ್ಲಿ ಇದ್ದಾರೆ, ಮಹಾರಾಜ್ ಯಾವ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರಾ, ಇಲ್ಲ ಒಂದು ದೇವಸ್ಥಾನ ಸೌತ್ ಟೆಂಪಲ್ ಅಲ್ಲಿ ಇದ್ದಾರಾ, ಇಲ್ಲ ಶೇಷಾಯಪುರಂ ದೇವಸ್ಥಾನದಲ್ಲಿ ಇದ್ದಾರಾ, ಎಲ್ಲಿದ್ದಾರೆ ಅಂತ ಮಹಾರಾಜ್ಗೋಸ್ಕರ ಎಲ್ಲ ಹುಡ್ಕೊಂಡು ಹೋಗ್ತೀವಲ್ವಾ. ಆ ಒಂದು ಭಾವದಲ್ಲಿ ಇವ್ರನ್ನು ಶಾಂತಿಪುರ್ ಬಂದಿದ್ದಾರೆ. ಅವರು ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ಸ್ವಲ್ಪ ನಾನು ಹೋಗಿ ಮಹಾರಾಜರವ್ರನ್ನ, ಚೈತನ್ಯ ಮಹಾಪ್ರಭು ಅವ್ರನ್ನ ಸಂಘ ತಗೊಂಡು ಬರ್ತೀನಿ ಅಂತ ಇವರು ಹೊಡ್ತಾರೆ. ಅಲ್ಲಿ ಆ ಒಂದು ಹಂಗರ್ ಇರುತ್ತೆ ಅವರಲ್ಲಿ. ಆಮೇಲೆ ಫಸ್ಟ್ ಮೀಟ್ ಸದ್ ಗೋಸ್ವಾಮಿ ಅಂತೀವಿ. 6 ಗೋಸ್ವಾಮಿಯಲ್ಲಿ ಫಸ್ಟ್ ಡೈರೆಕ್ಟ್ ಆಗಿ ಚೈತನ್ಯ ಮಹಾಪ್ರಭುರನ್ನ ಭೇಟಿ ಮಾಡೋರು ಯಾರು? ರೂಪ ಗೋಸ್ವಾಮಿ ಅವರು. ರೂಪ ಗೋಸ್ವಾಮಿ ಅವರಿಗೆ ಸಾರಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ ಜಯ. ಸೊ ಆ ಒಂದು ಭಾವದಲ್ಲಿ ಇವ್ರು ಏನ್ ಮಾಡ್ತಾರೆ, ಹುಡ್ಕೊಂಡು ಹೋಗ್ತಾರೆ. ಆಮೇಲೆ ಇವ್ರ ಹತ್ರ ಸಂಘ ತಗೊಂಡ್ ಬಂದ್ಮೇಲೆ ಅವ್ರ ಮನೆ ಒಳಗಡೆ ಹೋಗಕ್ಕೆ ಇವ್ರಿಗೆ ಒಂದು ಇಂಟ್ರೆಸ್ಟೇ ಬರ್ತಾ ಇಲ್ಲ. ಅವ್ರ ಜೊತೆಲೇ ಇರೋಣ, ಕೇಳ್ತಾ ಇರೋಣ, ಅವ್ರು ಹೇಳೋದನ್ನ ಲೈಫ್ ಲಾಂಗ್ ನಾವು ಕೇಳ್ತಾ ಇರೋಣ ಹಂಗಂತ. ಸೊ ಅದ ನಂತರ ಇವರು ಪಾಲಿಸಿ ಹೆಂಗಿರುತ್ತೆ ಅಂದ್ರೆ, ಮನೆಯಿಂದ ಯಾವಾಗಲೂ ಓಡ್ ಬಂದ್ಬಿಡು. ಯಾರನ್ನ ಅಲ್ಲಿ ಪ್ರವಚನ ಇದೆ ಅದಿದೆ ಅಂದ್ರೆ ಅವ್ರಿಗೆ ಭೌತಿಕ ಇದರಲ್ಲಿ ಎಷ್ಟೋ ಶ್ರೀಮಂತರು, ಅವ್ರು ಬಿಲಿಯನಿಯರ್ ಅಂತ ಹೇಳ್ಬೇಕು. ಅವ್ರ ಮನೇಲಿ ಯಾವುದೂ ಇಲ್ಲ. ಒಂದ್ಸತಿ ಅವ್ರ ತಾಯಿ ಹೇಳ್ತಾರೆ ಅವರು ತಂದೆ ಹತ್ರ, ಇವನು ಯಾವಾಗ್ಲೂ ಹಿಂಗೆ ಓಡಾಡ್ತಾ ಇದ್ದಾನೆ, ಇವ್ನಿಗೆ ಏನ್ ಮಾಡೋದು, ಸ್ವಲ್ಪ ಅವ್ರನ್ನ ಕಟ್ಟಾಕಿ ಒಂದು ಹಗ್ಗ ದಾರ ಏನೋ ಒಂದು ಹಾಕಿ ಕಟ್ಟಾಕ್ಬಿಡಿ, ಅವ್ನು ಎಲ್ಲಿ ಹೋಗಲ್ಲ ಹಂಗಂತ. 15 ವಯಸ್ಸು ಆದ್ಮೇಲೂ ಅದೇ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ಆವಾಗ ಅವರಿಗೆ ಮದುವೆ ಎಲ್ಲ ಮಾಡಿಸ್ಬಿಟ್ಟಿದ್ರು. ಆ ಟೈಮಲ್ಲಿ ಅವ್ರ ತಂದೆ ಹೆಂಗೆ ಹೇಳ್ತಾ ಇದ್ದಾರೆ ಅಂದ್ರೆ,
ಅವನು ಆರ್ಡಿನರಿ ವ್ಯಕ್ತಿ ಅಲ್ಲ. ಅವನಿಗೆ ಎಷ್ಟು ಐಶ್ವರ್ಯ ಇದೆ ಗೊತ್ತಾ, ನಮ್ಮ ಮನೆಯಲ್ಲಿ ದೊಡ್ಡ ಪ್ಯಾಲೇಸ್ ಕಟ್ಟಿಕೊಟ್ಟಿದ್ದೀನಿ, ಎಷ್ಟೋ ಚಿನ್ನದಿದ್ದಾವೆ, ಸುಂದರವಾಗಿರೋ ಒಂದು ಹುಡುಗಿನ ಅವರಿಗೆ ಮದುವೆ ಮಾಡಿಸ್ಕೊಟ್ಟಿದ್ದೀನಿ. ಇದೆಲ್ಲ ಬಿಟ್ಬಿಟ್ಟು ಅವ್ನು ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಂಗಂತ ಅವರು ತಾಯಿ ಅವ್ರ ವೈಫಿಗೆ ಅವ್ರು ಹೇಳ್ತಾ ಇದ್ದಾರೆ, ಅವನು ಎಲ್ಲಿ ಬಿಟ್ಟು ಹೋಗಲ್ಲ ಅದಿಲ್ಲ ಅಂತ. ಇವರಿಗೆ ಅದ್ರ ಮೇಲೆ ಒಂದು ಪ್ರಜ್ಞೆನೇ ಇಲ್ಲ. ಯಾರಿಗೆ? ಕನ್ನದಾಸ್ ಗೋಸ್ವಾಮಿ ಅವರಿಗೆ ಅದ್ರ. ಬಟ್ ಅವರು ತಂದೆ ತಾಯಿ ಮೂಡು ಏನಿದೆ, ಇಷ್ಟೆಲ್ಲ ಆಸ್ತಿ ಇದೆ, ಅವನು ಇಂದ್ರ ತರ ಸ್ವರ್ಗಾಧಿಪತಿ ಅವನು, ಅವನಿಗೆ ಅಷ್ಟೊಂದು ಇದೆ, ಇದನ್ನೆಲ್ಲ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರ ತಂದೆ ಅನಿಸ್ಕೊಳ್ತಾರೆ. ಬಟ್ ಆದ್ರೂ ಅವರು ಎಲ್ಲ ಒಂದು ಉದಾಹರಣಾ ಪುರುಷರು ಅಂತಾನೆ. ಆಮೇಲೆ ಇವರಿಗೆ ಒಂದು ಚೈತನ್ಯ ಮಹಾಪ್ರಭುರನ್ನು ಭೇಟಿ ಮಾಡುವಾಗ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ನಿನಗೆ ಯಾವುದು ಪರ್ಫೆಕ್ಟ್ ಆಗಿ ಬರುತ್ತೋ ಅದನ್ನ ಮಾತ್ರ ಸೇವೆ ಮಾಡಿ ಹಂಗಂತ ಹೇಳ್ಬಿಟ್ಟು ಇವ್ರಿಗೆ ಅಂಡರ್ ಒಪ್ಪಿಸ್ತಾರೆ. ಯಾರಿಗೆ? ಸರ್ವಭಾಮ ಭಟ್ಟಾಚಾರ್ಯ ಅವರು, ಚೈತನ್ಯ ಮಹಾಪ್ರಭು ಅವರು ಶಿಷ್ಯರು. ಪೂರಿಯಲ್ಲಿ ಸರ್ವಭಾಮ ಭಟ್ಟಾಚಾರ್ಯ ಅವರಿಗೆ. ಆಮೇಲೆ ಅವರು ಪೇರೆಂಟ್ಸ್ ಕಳಿಸ್ತಾರೆ, ಹೋಗಿ ಪೂರಿ ಹೋಗಿ ದರ್ಶನ ಮಾಡ್ಕೊಳ್ಳಿ ಅಂತ 2ನೇ ಸತಿ ಕಳಿಸ್ತಾರೆ. ಇದೇ ಅವ್ರದ್ದು ಬಿಸ್ನೆಸ್, ಮನೆಯಿಂದ ಓಡ್ ಬರೋದು, ಚೈತನ್ಯ ಮಹಾಪ್ರಭು ಎಲ್ಲಿ ಬರ್ತಾರೋ ಅಲ್ಲಿ ಹೋಗಿ ಸಂಘ ಮಾಡೋದು, ಹೋಗೋದು, ಇದೇ ತರ. ಅವರಿಗೆ ಯಾವಾಗ್ಲೂ 12 ಬಾಡಿ ಗಾರ್ಡ್, ಅಷ್ಟು ಶ್ರೀಮಂತರು ಅವರು. ಈಗೆಲ್ಲ ಬರ್ತಾರಲ್ಲ, ಇಲ್ಲ ಅದೇನಂತಾರೆ, ಬೌನ್ಸರ್ಸ್ ಅಂತಾರೆ, ಯಾರನ್ನ ಬಂದ್ರೆ ಹಿಂಗೆಲ್ಲ ಅವರಿಗೆ ಒಂದು ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ತೋರಿಸ್ತಾರಲ್ಲ, ಆ ತರ ಯಾವಾಗ್ಲೂ ಇವ್ರ ಜೊತೆಲಿ 12 ಬೌನ್ಸರ್ಸ್ ಇರ್ತಾರೆ, ಮತ್ತೆ 7 ಬ್ರಾಹ್ಮಣರು ಇರ್ತಾರೆ, 7 ಡಿವೋಟೀಸ್ ಇರ್ತಾರೆ. ಅವರಿಗೆ ಅಡ್ವೈಸ್ ಕೊಡೋಕೆ ಇದೆ. ಅವ್ರ ತಂದೆ ಅವರಿಗೆ ಅಷ್ಟೊಂದು ಸೇಫ್ ಗಾರ್ಡ್ ಮಾಡಿದ್ದಾರೆ, ಯಾಕಂದ್ರೆ ತುಂಬಾ ಶ್ರೀಮಂತರು. ಅದೇ ಅಲ್ವಾ, ಈಗ ಅಂಬರೀಷ್ ಮಹಾರಾಜ್ ಬರ್ತಾರೆ. ಅಂಬರೀಷ್ ಮಹಾರಾಜ್ ಯಾರು? ಫೋರ್ಡ್ ಕಂಪನಿ ಓನರ್. ನಮ್ಮ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ ಮಾಯಾಪುರಲ್ಲಿ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಬಂದಿದ್ದಾರಲ್ಲ, ಅವ್ರು ಹೆಂಗ್ ಬರ್ತಾರೆ? ಫ್ಲೈಟ್ ಅಲ್ಲಿ ಬರ್ತಾರೆ. ಅವ್ರಿಗೆ ಈ ತರ ಬೌನ್ಸರ್ಸ್ ಬಹಳ ಜನ ಇರ್ತಾರೆ. ಎಲ್ಲ ಹೋಗಿ ಇಲ್ಲಿ ಏನು ಬೇಕಾಗಿಲ್ಲ, ಇಲ್ಲಿ ಭಗವಂತ ಒಬ್ಬನೇ ನನಗೆ, ನಾನು ಅವರಿಗೆ ಬೌನ್ಸರ್, ಅವ್ರು ನನಗೆ ಬೌನ್ಸರ್, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಚಾದರ್ ಹಾಕೊಂಡು ಆ ಟೆಂಪಲ್ ನಿರ್ಮಾಣ ಮಾಡೋದನ್ನ ಅವರೇ ಲೀಡ್ ಮಾಡಿ, ಚೇರ್ಮನ್ ಅವರು. ಅದಕ್ಕೆ ಆ ಒಂದು ಮೂಡಲ್ಲಿ ಇವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಪರ್ಫೆಕ್ಟ್ ಆಗಿ ಮಾಡಿ. ಈ ಟೆಂಪಲ್ ಹೆಂಗೆ ಪ್ರಭುಪಾದರು ಅವರಿಗೆ ಒಂದು ಆಪರ್ಚುನಿಟಿ ಕೊಟ್ಟರು, ಫೋರ್ಡ್ ಕಂಪನಿ ಓನರ್ಗೆ, ಈ ದೇವಸ್ಥಾನ ಒಳ್ಳೆ ರೀತಿಯಲ್ಲಿ ಬರಬೇಕು, ಅದೇ ರೀತಿಯಲ್ಲಿ ನಿನಗೆ ಸನ್ಯಾಸ ಅಂದ್ರೆ ತುಂಬಾ ಇಷ್ಟ ಆಗಿದೆ, ನೀನು ಎಷ್ಟೇ ಶ್ರೀಮಂತ ಅಂದ್ರೂ ನಿನಗೆ ಯಾವ್ದು ಬರುತ್ತೋ ಅದನ್ನು ನೀನು ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಇದು ನಡೀತಾ ಇರುವಾಗ ಮತ್ತೆ ಇವರು ವಾಪಸ್ ಹೋಗೋದು ಬರೋದು ಹಿಂಗೆ ನಡೀತಾ ಇತ್ತು. ಒಂದ್ಸತಿ ಅವರು ತಂದೆ ಮತ್ತೆ ದೊಡ್ಡಪ್ಪ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡೋದೆಲ್ಲ ಅವ್ರ ಮನೇಲೆ ಇಟ್ಕೊಂಡ್ಬಿಟ್ರು. ಅವಾಗ ಅವರೆಲ್ಲ ಅಷ್ಟು ಸೀರಿಯಸ್ ಆಗಿ ನೋಡಲ್ಲ, ಎಷ್ಟು ಸಿಗುತ್ತೋ ಅಷ್ಟು ಲಾಭ ಅಂತ ಅವರು ಮೊಹಲ್ಸ್ ಆ ತರ ಒಂದು ಇನ್ಸ್ಟ್ರಕ್ಷನ್ ಅಲ್ಲಿ ಇರುವಾಗ ಇವರು ತುಂಬಾ ದುಡ್ಡನ್ನ ಗೌರ್ಮೆಂಟ್ಗೆ ಗೌರ್ಮೆಂಟ್ ಅಂದ್ರೆ ಆ ಒಂದು ರಾಜರಿಗೆ ಕೊಟ್ಟೇ ಇಲ್ಲ. ಅವಾಗ ಅರೆಸ್ಟ್ ಮಾಡಕ್ಕೆ ಇನ್ನೊಂದು ಟ್ಯಾಕ್ಸ್ ಕಲೆಕ್ಟರ್ನ ಅವರು ಕಳಿಸ್ತಾ ಇದ್ದಾರೆ. ಅವ್ರು ಬಂದು ಇವ್ರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಯಾರು? ರಘುನಾಥ್ ದಾಸ್ ಗೋಸ್ವಾಮಿ ಮನೆಯಲ್ಲಿ ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಇವರು ಆಲ್ರೆಡಿ ಎಂಥವ್ರಂದ್ರೆ ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣು ಅಂತ ಭಾವದಿಂದ ಇವ್ರ ಜೊತೆಲಿ ಸಂಘ ಮಾಡ್ತಾರೆ. ನೀವು ನಮ್ಮ ತಂದೆ ತರ, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ, ನಮ್ಮ ತಂದೆನೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ನಮ್ಮ ದೊಡ್ಡಪ್ಪನೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ನನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಲ್ವಾ ಹಂಗಂತ ಹೇಳ್ತಾ ಅವರಿಗೆ ಸ್ವಲ್ಪ ಹೃದಯ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ. ಒಳ್ಳೆ ಭಕ್ತರಾಗಿದ್ದಾರೆ. ಈಗ ನಮ್ಗೆ ಇರುತ್ತಲ್ಲ ಒಂದು ಸೀನಿಯರ್ ಡಿವೋಟಿ ಇಲ್ಲ ಅಂದ್ರೆ ಅವನು ಎಷ್ಟೇ ನೀಚವಾಗಿದ್ರು ಪಾಪ ಅವ್ನು ಬಿಡಿ, ಹಸು ತರ ಇದ್ದಾರೆ ಬಿಡಿ ಅಂತ, ಸಾರಿ ಸಂಸ್ಬಿಡಿ, ನಮ್ದು ತಪ್ಪಿದ್ರು ಅವ್ರದ್ದು ತುಂಬಾ ಸಬ್ಮಿಸಿವ್ ಆಗಿದ್ರೆ ಅವಾಗ ಬಿಟ್ಬಿಡ್ತಾರೆ. ಓಕೆ ಅನ್ನೋ ಇದರಲ್ಲಿ ಅವ್ರು ಹೇಳ್ತಾ ಇದ್ರೆ ಅವ್ರು ಅಡ್ವೈಸ್ ಮಾಡ್ತಾರೆ, ನೀನು ಒಂದು ಅಶೂರೆನ್ಸ್ ಕೊಡಿ ನನಗೆ, ನಿಮ್ ತಂದೆ ಮತ್ತೆ ದೊಡ್ಡಪ್ಪ ಬಂದ ತಕ್ಷಣ ನನಗೆ ಫೋನ್ ಮಾಡಿ, ಆ ಕಾಲದಲ್ಲಿ ಫೋನ್ ಇಲ್ಲ, ನನಗೆ ಒಂದು ಇನ್ಫಾರ್ಮೇಶನ್ ಕೊಡಿ ಬರ್ತೀನಿ. ಅದೇ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೊಟ್ಟರು, ಎಲ್ಲ ಸಂಘ ಮಾಡಿ ಅವರು ದೊಡ್ಡತನ ನೋಡಿ ಅವ್ರ ಬಗ್ಗೆ ಏನು ಇದು ಮಾಡಿಲ್ಲ. ರಿವರ್ಸ್ ಆಗಿ ಅವರಿಗೆ ಡೊನೇಷನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಅವರು ನೀನು ಈ ದುಡ್ಡನ್ನ ಇಟ್ಕೊಳ್ಳಿ, ಎಲ್ಲ ಒಳ್ಳೆ ನೀವು ಆಧ್ಯಾತ್ಮಿಕದಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಹೋಗಿ. ಆಮೇಲೆ ಲಾಸ್ಟ್ ವಿಷಯ, ನಿತ್ಯಾನಂದ ಪ್ರಭು ಅವ್ರದ್ದು ಮೆರ್ಸಿ ಸಿಗುತ್ತೆ ಇವರಿಗೆ. ನಿತ್ಯಾನಂದ ಪ್ರಭುದು ಕೃಪೆ ಸಿಗುತ್ತೆ. ಹೆಂಗಂದ್ರೆ ಒಂದ್ಸತಿ ನಿತ್ಯಾನಂದ ಪ್ರಭು ಪಾಣಿಹಟ್ಟಿ ಅನ್ನೋದು ಒಂದು ಜಾಗ, ಈ ಬೆಂಗಳೂರು ನಮ್ಮ ವೆಸ್ಟ್ ಆಫ್ ಕಾರ್ಡ್ ರೋಡ್ ಹೋಗಿದ್ದೀರಾ, ಅಲ್ಲಿ ಒಂದು ಟ್ರೇಡ್ ಸೆಂಟರ್ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಮೆಟ್ರೋ ಅಂತ ಒಂದಿರುತ್ತೆ. ಮೆಟ್ರೋ ಹಿಂದ್ ಭಾಗ ಒಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗ್ ಹೆಸರು ಬ್ಯಾಂಗ್ಳೂರು ಟ್ರೇಡ್ ಸೆಂಟರ್. ನಮಗೆಲ್ಲ ಅದೇನು ಟ್ರೇಡ್ ಸೆಂಟರ್, ದೊಡ್ಡ ಬಿಲ್ಡಿಂಗ್. ಆ ಕಾಲದಲ್ಲಿ ಈ ಪಾಣಿಹಟ್ಟಿ ರಿವರ್ ಬ್ಯಾಂಕ್ ಅಂತಾರೆ, ನದಿ ಕರೆ ಇದೆ ಅಲ್ವಾ, ಗಂಗಾ ನದಿ ಇದಲ್ವಾ. ಸೊ ಆ ಜಾಗದಲ್ಲಿ ಎಲ್ಲ ಟ್ರೇಡಿಂಗು, ಎಲ್ಲ ವಸ್ತುಗಳೆಲ್ಲ ಮಾರೋದು ಅದೆಲ್ಲ ನಡೆಯುತ್ತೆ, ಎಲ್ಲರೂ ಅಸೆಂಬಲ್ ಆಗ್ತಾರೆ. ಅಂತ ಒಂದು ಅಸೆಂಬ್ಲಿ ಇರುವಾಗ ನಿತ್ಯಾನಂದ ಪ್ರಭು ಅವರು ಸ್ನೇಹಿತರು, ಅವರು ಫಾಲೋವರ್ಸ್ ಎಲ್ಲರೂ ಒಂದು ದೊಡ್ಡ ಆಲದ ಮರ ಕೆಳಗಡೆ ಕೂತ್ಕೊಂಡು
ಈ ತರ ಒಂದು ಸತ್ಸಂಗ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ವಿಷಯ ಅವ್ರಿಗೆ ಗೊತ್ತಾಯ್ತು. ಯಾರಿಗೆ? ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ. ನಿತ್ಯಾನಂದ ಮಹಾಪ್ರಭು ಕೃಪೆ ಇಲ್ಲ ಅಂದ್ರೆ ನಮಗೆ ಚೈತನ್ಯ ಮಹಾಪ್ರಭು ಅವ್ರದ್ದು ಕೃಪೆ ನಮ್ಗೆ ಸಿಗಲ್ಲ ಅಂತ ಅವ್ರಿಗೆ ಗೊತ್ತು. ಸೀದಾ ಓಡಿ ಬಂದು ಅವ್ರ ಹತ್ರ ದೂರದಿಂದ ನಮಸ್ಕಾರ. ಇಲ್ಲೆಲ್ಲ ನಡೀತಾ ಇದೆ ಅಂದ್ರೆ ಮೂಲೆಯಲ್ಲಿ ಕೂತ್ಕೊಂಡು ಹಿಂಗ್ ಕೇಳ್ತಾ ಇದ್ರೆ ಅವರಲ್ಲಿ ಬನ್ನಿ ಅಂತ ಕರೀತಾರೆ. ಯಾಕೆ? ಕಲ್ಲಂತರ ಅಲ್ಲಿಂದ ನೀನು ಒಂದು ಹ್ಯಾಪಿ ಮೂಡಲ್ಲಿ ಕಲ್ಲಂತರ ಅಲ್ಲಿಂದ ನೀನು ನಮಸ್ಕಾರ ಮಾಡ್ತಾ ಇದೆಯಾ, ಇಲ್ಲಿ ಬನ್ನಿ ಅಂತ ಹೇಳಿ. ನೀನು ಕಲ್ಲಂತರ ಬಂದಿದೆಯಲ್ವಾ, ನಿನಗೆ ಒಂದು ಪನಿಷ್ಮೆಂಟ್. ಯಾಕಂದ್ರೆ ನಿನ್ ತಂದೆ ತುಂಬಾ ಶ್ರೀಮಂತ ಅಲ್ವಾ, ನೀನು ಇಲ್ಲಿರುವ ಎಲ್ಲಾ ವೈಷ್ಣವರಿಗೆ ನೀನು ಏನು ಮಾಡ್ಬೇಕು? ಚಿದಾದೈ ಪ್ರಸಾದನ ಎಲ್ರಿಗೆ ನೀನು ಹಂಚಬೇಕು. ಚಿದಾದೈ ಅಂದ್ರೆ ಕನ್ನಡದಲ್ಲಿ ಚಿದಾ ಅಂದ್ರೆ ಚಿಪ್ಪುಡ್ ರೈಸ್, ಅವಲಕ್ಕಿನ ಅವಲಕ್ಕಿ. ದೈ ಅಂದ್ರೆ ಯೋಗಟ್, ಮೊಸರು. ಇದೆರಡು. ಈಗೆಲ್ಲ ಪಿಜ್ಜಾ ಬರ್ಗರ್ ಅಂದ್ರೆ ಅಂತೀವಿ. ಆ ಕಾಲದಲ್ಲಿ ಇದೇ ಪ್ರೀಶಿಯಸ್ ಡಿಶ್. ಇದನ್ನ ಮಾಡಕ್ಕೆ ಏನೋ ದೊಡ್ಡ ದೊಡ್ಡ ರೆಸಿಪಿ ಏನು ಬೇಕಾಗಿಲ್ಲ. ಇದೆಲ್ಲ ತುಂಬಾ ಡೀಟೇಲ್ ಆಗಿ ಕವಿರಾಜ್ ಗೋಸ್ವಾಮಿ ಅವರು ಆ ರೆಸಿಪಿ ಹೆಂಗ್ ಮಾಡೋದೆಲ್ಲ ಹೇಳ್ಬಿಟ್ಟಿದ್ದಾರೆ. ಓದುವಾಗ ಇದೇನು ರೆಸಿಪಿ ಬುಕ್ ತರ ಇದೆ ಹಂಗಂತ ಅನ್ಸುತ್ತೆ. ಬಟ್ ಅದು ಅಷ್ಟು ಮುಖ್ಯ, ಭಕ್ತಿ ಅದು ಸಾರ ಅದರಲ್ಲಿ ಇದೆ. ಅದರಿಂದ ಇದನ್ನ ನೀವು ಮಾಡಿ ಕೊಡ್ಬೇಕಂದ್ರೆ ಈ ವಿಷಯ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಎಲ್ರಿಗೆ ಸ್ಪ್ರೆಡ್ ಆಗ್ಬಿಟ್ಟು ತುಂಬಾ ಜನ ಅಲ್ಲಿ ಟ್ರೇಡ್ ಸೆಂಟರ್ ಅಲ್ವಾ, ಎಲ್ಲರೂ ಬಂದ್ಬಿಡ್ತಾರೆ. ಅಲ್ಲಿ ಗಂಗಾ ನದಿಯಲ್ಲಿನೂ ಜಾಗ ಇಲ್ಲ, ಎಲ್ಲ ನೀರಲ್ಲೇ ಇರ್ತಾರೆ. ನೀರಲ್ಲಿ ಇದ್ಬಿಟ್ಟು ಅದಕ್ಕೆ ಪಾನಿ ಹಟ್ಟಿ ಮಹಾ ಉತ್ಸವ ಅಂತ ಹೇಳ್ತಾರೆ, ಚಿದಾದೈ ಉತ್ಸವ ಅಂತಾರೆ. ಅವಾಗ ಈ ಒಂದು ಡಿಶ್ನ ಇವ್ರು ಏನ್ ಮಾಡ್ತಾರೆ, ತುಂಬಾ ಪ್ರೀತಿಯಿಂದ ಫಸ್ಟ್ ಇವರು ನಿತ್ಯಾನಂದ ಪ್ರಭುಗೆ ಅದನ್ನು ಕೊಡ್ತಾರೆ. ನಿತ್ಯಾನಂದ ಮಹಾಪ್ರಭು ಮೈಂಡಲ್ಲೇ ಚೈತನ್ಯ ಮಹಾಪ್ರಭುಗೆ ಯೋಚನೆ ಮಾಡ್ತಾರೆ. ಅಲ್ಲಿ ಇಮಿಡಿಯೇಟ್ ಆಗಿ ಆಧ್ಯಾತ್ಮಿಕ ರೀತಿಯಲ್ಲಿ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ತಾರೆ. ಅವಾಗ ಅವರಿಗೆ ಫಸ್ಟ್ ಅವ್ರು ಕೊಡ್ತಾರೆ. ಅವರು ತಗೊಂಡ್ಮೇಲೆ ನಿತ್ಯಾನಂದ ಮಹಾಪ್ರಭುಗೆ ಅವರು ಅದನ್ನ ತಿನ್ನಿಸ್ತಾರೆ. ಮತ್ತೆ ಅವರು ಬೇರೆ ಬೇರೆ ಭಕ್ತರಿಗೆಲ್ಲ ಕೊಟ್ಬಿಟ್ಟು ಅಲ್ಲಿರುವ ಎಲ್ರಿಗೆ ನೈವೇದ್ಯ ಮಾಡಿ ಎಲ್ರಿಗೆ ಕೊಡ್ತಾ ಇದ್ದಾರೆ. ಸೊ ನಿತ್ಯಾನಂದ ಮಹಾಪ್ರಭು ಅವ್ರದ್ದು ಕೃಪೆನೂ ಸಿಕ್ತು. ಬಟ್ ನಮಗೆ ಆತರ ಇದರಿಂದ ನಮಗೇನಪ್ಪ ಟೇಕ್ ಹೋಮ್ ಅಂದ್ರೆ, ಪ್ರತಿ ಗೃಹಸ್ಥನು ಅವ್ರ ಮನೆಯಲ್ಲಿ ಪ್ರಸಾದ ಮಾಡಿ, ದೇವಸ್ಥಾನ ಅಂದ್ರೆ ಚರಣಾಮೃತ. ಪ್ರಭುಪಾದರು ಒಂದು ಇದರಲ್ಲಿ ಹೇಳ್ತಾರೆ, ಒಂದು ದೇವಸ್ಥಾನ ಅಂದ್ರೆ ಹೇಗಿರ್ಬೇಕಂದ್ರೆ ದಿವಸ ಡೇಟಿ ವರ್ಷಿಪ್ ಇರಬೇಕು, ಚರಣಾಮೃತ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇರಬೇಕು, ಬೇರೆ ಏನು ಬೇಡ ಅಂತಾರೆ. ಡೇಟಿ ವರ್ಷಿಪ್ ಮಾಡಿ ಕಲಿಯುಗದಲ್ಲಿ ಚರಣಾಮೃತ ಡಿಸ್ಟ್ರಿಬ್ಯೂಟ್ ಮಾಡಿ ಅಲ್ಲಿ ಆ ಏರಿಯಾದಲ್ಲಿರುವ ಎಲ್ಲರೂ ದೊಡ್ಡ ಭಕ್ತರಾಗ್ಬಿಡ್ತಾರೆ. ಫಾಲೋ ದಿಸ್ ಸ್ಟ್ರಿಕ್ಟ್ಲಿ ಅಂತ. ಹರೇ ಕೃಷ್ಣ. ಸೊ ಹಂಗಂತ ಹೇಳಿ ಆಮೇಲೆ ಇದರಿಂದ ನಮ್ದು ಏನಂದ್ರೆ ಪ್ರತಿ ಗೃಹಸ್ಥರನ್ನು, ಈಗ ನಮ್ಮ ದೇವಸ್ಥಾನಕ್ಕೆ ಸನ್ಯಾಸಿ ಮತ್ತೆ ಸೀನಿಯರ್ ಡಿವೋಟೀಸ್ ಎಲ್ಲ ಬರ್ತಾರೆ, ಅಭ್ಯಾಸ ಮಾಡ್ಕೋಬೇಕು. ಪ್ರಸಾದನ ನಾವು ಸೀನಿಯರ್ ಭಕ್ತರಿಗೆ ಕೊಡಬೇಕು, ಎಲ್ಲ ಭಕ್ತರಿಗೆ ಪ್ರಸಾದ ಕೊಡಬೇಕು. ಎಲ್ಲ ನಮ್ಮ ಭೌತಿಕವಾಗಿ ಹೇಳ್ತೀವಲ್ಲ, ಅನ್ನದಾನ ಮಾಡಬೇಕು. ಆ ಒಂದು ಮೂರು ಪ್ರತಿ ಗೃಹಸ್ಥನು ನಾವು ಇದರಿಂದ ಬೆಳೆಸ್ಕೋಬೇಕು, ಒಂದು ವಿಷಯ. ಅದ ನಂತರ ನೆಕ್ಸ್ಟ್ ಟೇಕ್ ಹೋಮ್ ಮೆಸೇಜ್ ಏನಂದ್ರೆ ಮಹಾಪ್ರಸಾದ. ಈಗ ಕೆಲವರು ನೈವೇದ್ಯ ದೇವಸ್ಥಾನದಲ್ಲಿ ಡೇಟಿ ವರ್ಷಿಪ್ ಸೇವೆ ಮಾಡೋರಿಗೆ ಗೊತ್ತಾಗಿರುತ್ತೆ. ಅವಾಗ ಅವ್ರು ಹೇಳ್ತಾರೆ, ಫಸ್ಟ್ ಭಗವಂತನಿಗೆ ಆಫರ್ ಮಾಡಿರೋದನ್ನ ಕೊನೆಗೆ ತಂದು ಕೊಡ್ತಾರೆ. ಇದು ಮಹಾಪ್ರಸಾದ ಅಂದ್ರೆ ಡೈರೆಕ್ಟ್ಲಿ ಭಗವಂತ ಅದನ್ನ ಟೇಸ್ಟ್ ಮಾಡಿದಂದ್ರೆ ಅದನ್ನ ನಮ್ಮ ಮನೆಯಲ್ಲಿ ಆಫರ್ ಮಾಡಿದ್ರೆ ಅದು ಸ್ವಲ್ಪ ನಮ್ಮ ಮನೆ ಒಳಗಡೆ ಅದು ಅಸ್ಟಿರಿಟಿ. ಬಟ್ ಭಗವಂತ ಯಾವಾಗಲೂ ಪ್ರತಿಷ್ಠೆ ಮಾಡಿರುವ ವಿಗ್ರಹ ರೂಪದಲ್ಲಿ ಭಗವಂತ ಯಾವಾಗಲೂ ಅಲ್ಲಿರ್ತಾನೆ. ಭಗವಂತ ನಮಗೆ ವಿಧ ವಿಧವಾಗಿ ನೀವು ಮಾಡಿ ಅಂತ ಅವ್ರು ಕೇಳ್ತಾ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರೇಚಿತೆ. ತಂದೆ ತಾಯಿರು ಓದಿ ಅಂತಾರೆ. ಏನಕ್ಕೆ? ನಾವು ಜಾಬ್ ಹೋದ್ಮೇಲೆ ನಮಗೆ ದುಡ್ಡು ಕೊಡ್ತಾರೆ ಅಂತಾನ? ಹಂಗಿಲ್ಲ. ಯು ಸ್ಟ್ಯಾಂಡ್ ಆನ್ ಯುವರ್ ಓನ್ ಲೆಗ್, ನಿನ್ ಕಾಲಲ್ಲಿ ನೀನಿರಿ ಅಂತ ಭಗವಂತನು ನನಗೆ ಬರೀ ನಿನ್ನ ಪ್ರೀತಿನ ಕೊಡಿ, ನನಗೆ ನೀನು 108 ವಿಧವಾಗಿರೋ ಪದಾರ್ಥ ಕೊಡಿ, ಅದು ಕೊಡಿ ಅಂತ ಭಗವಂತ ಯಾವಾಗಲೂ ಹೇಳ್ತಾ ಇಲ್ಲ. ದಟ್ ಈಸ್ ದ ಮೂಡ್ ಇಲ್ಲಿ ನಾವು ಟೇಕ್ ಹೋಮ್ ಮೆಸೇಜ್ ಅಂದ್ರೆ ಅದು. ಆಮೇಲೆ ನಾವು ಕಲಿಬೇಕು, ಯಾವಾಗಲೂ ಪ್ರೇಯರ್ ಮಾಡಬೇಕು ಭಗವಂತನ ಜೊತೆಲಿ. ನಾವು ದೇವ್ರ ಮುಂದೆ ಹೋಗ್ತೀವಿ, ಸುಮ್ಮನೆ ಹೋಗ್ತೀವಿ. ಬಟ್ ತಿರುಮಲ ತಿರುಪತಿ ಎಲ್ಲ ಹೋಗ್ತೀವಿ, ದೊಡ್ಡ ಲಿಸ್ಟ್ ತಗೊಂಡು ಹೋಗ್ತೀವಿ. ಏನ್ ತಗೊಂಡು ಹೋಗ್ತೀವಿ? ಬಾಲಾಜಿ, ವೆಂಕಟೇಶ್ವರ ಸ್ವಾಮಿ, ನನಗೆ 2 ಮಸಾಲೆ ದೋಸೆ ಕೊಡಿ, ಇದು ಕೊಡಿ, ಅದು ಕೊಡಿ ಅಂತ ದೊಡ್ಡ ಲಿಸ್ಟ್ ತಗೊಂಡು ಹೋಗ್ತೀವಿ. ಭಗವಂತ ಕೇಳೋದೇನು? ನಿನ್ನ ಪ್ರೀತಿ ಕೊಡಿ, ನನಗೆ ಸಾಕು. ಬಟ್ ನಾವು ಅದನ್ನ ಮಾತ್ರ ಕೊಡಲ್ಲ. ಪ್ರೀತಿಸೋದು ಹೆಂಗೆ ಅಂತಾನೆ ನಮ್ಗೆ ಗೊತ್ತಾಗಿಲ್ಲ. ಶ್ರೀಮದ್ ಭಾಗವತಂ ಓದಿದ್ರೆ ಹೆಂಗಂತ ಗೊತ್ತಾಗುತ್ತೆ. ಭಗವದ್ಗೀತೆ ಓದಿದ್ರೆ ಭಗವಂತ ಅಂದ್ರೆ ಯಾರು ಅಂತ ಗೊತ್ತಾಗುತ್ತೆ. ಶ್ರೀಮದ್ ಭಾಗವತಂ ಓದಿದ್ರೆ ಹೇಗೆ ಭಗವಂತನ ಪ್ರೀತಿಸುವುದಂತ ಗೊತ್ತಾಗುತ್ತೆ. ಚೈತನ್ಯ ಚರಿತಾಮೃತ ಓದಿದ್ರೆ ಏನ್ ಸಿಗುತ್ತೆ? ದೊಡ್ಡ ದೊಡ್ಡ ಆಚಾರ್ಯರು ಭಗವಂತನ ಜೊತೆಯಲ್ಲಿ ನಾವು ಲೀಲೆ ಮಾಡಬೇಕು. ಪೋಸ್ಟ್ ಗ್ರಾಜುಯೇಷನ್ ಅಂತಾರೆ. ನಾವೀಗ ಡಿಸ್ಕಸ್ ಮಾಡ್ತಾ ಇರುವ ವಿಷಯ ಏನು? ಪೋಸ್ಟ್ ಗ್ರಾಜುಯೇಷನ್ ಅಂತಾರೆ. ಅದ ನಂತರ
ಮನೆಯಿಂದ ಹೆಂಗೆ ಎಸ್ಕೇಪ್ ಆಗಿ ಬರ್ತಾರೆ ಅಂತ. ಬರೀ ಇದನ್ನೇ ಬೌನ್ಸರ್ಸ್ ಕಾಟ, ಯಾವಾಗ್ಲೂ ಇವ್ರು 12 ಜನ ಇವರಿಂದನೇ ಓಡಾಡ್ತಾ ಇರ್ತಾರೆ. ಇದೇನ್ ತಲೆನೋವು, ನಾನು ಹೋಗಿ ಒಂದು ದೇವಸ್ಥಾನದಲ್ಲಿ ಒಂದು ಕೀರ್ತನೆ ಮಾಡಕ್ ಆಗ್ಲಿಲ್ಲ, ಬರೀ ಇವರೇ ಇರ್ತಾರೆ ಅಂತ ಒಂದು ಡಿಸ್ಟರ್ಬೆನ್ಸ್ ಅವರಿಗೆ. ಬಟ್ ಆದ್ರೂ ಕೂಡ ಅದೆಲ್ಲ ಅದ್ರ ಮೇಲೆ ಅವರು ಒಂದು ಇದಿಲ್ಲ, ಆಕರ್ಷಣೆ ಇಲ್ಲ ಅವರಿಗೆ. ಆಮೇಲೆ ನಮಗೂ ಎಷ್ಟೋ ತೊಂದರೆ ಇರುತ್ತೆ. ಇವರು ಇಮಿಡಿಯೇಟ್ ಆಗಿ ಸನ್ಯಾಸಿ ಆದ ತಕ್ಷಣ ಮಾಮೂಲಿ ಇಲ್ಲ, ವೆರಿ ಡಿಫಿಕಲ್ಟ್. ನಮಗೂ ಇವ್ರು ಹೆಂಗೆ ಅಂದ್ರೆ ಡೈಲಿ ಇವ್ರು ಏನ್ ಮಾಡೋದು, ಪ್ರವಚನ ಎಲ್ಲ ಮಾಡ್ಬಿಟ್ಟು ಪೂರಿಯಲ್ಲಿ ದೇವಸ್ಥಾನ ಸಿಂಹದವರ ಅಂತ ಒಂದು ಎಂಟ್ರೆನ್ಸ್ ಇದೆ. ಅವರು ಆಚೆ ಬರುವಾಗ ಪೂಜಾರಿಗಳೆಲ್ಲ ಮುಗಿಸ್ಕೊಂಡು ಆಚೆ ಬರುವಾಗ ಇವ್ರು ನೋಡ್ತಾರೆ, ದಿವಸ ಏನೋ ಕೈಯಲ್ಲಿ ಇದೆಯೋ ಆ ಪ್ರಸಾದ ಕೊಟ್ಬಿಟ್ಟು ಹೋಗ್ತಾರೆ. ಇವ್ರು ದಿವಸ ಹೋಗಿ 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 ಅಲ್ಲಿ ಇದು ಅಭ್ಯಾಸ ಅವರಿಗೆ. ಆಮೇಲೆ ಇವರಿಗೆ ಒಂದು ಡೌಟು, ನಾನೊಂದು ಸನ್ಯಾಸಿ ಇಲ್ಲಿ ಬಂದು ಭಿಕ್ಷಾ ಮತ್ತೆ ಇಲ್ಲ ಅಂದ್ರೆ ಅದೇನಂತಾರೆ ಒಂದು ಪ್ರಾಸ್ಟಿಟ್ಯೂಟ್ ತರ ನಾನು ಇಲ್ಲೇ ಬಂದು ಕೇಳ್ತಾ ಇದ್ದೀನಿ, ನನಗೆ ನಾಚಿಕೆ ಆಗುತ್ತೆ. ಒಂದು ತಮಿಳಲ್ಲಿ ಒಂದು ಇದೆ, ಇದೇ ತರ ಒಬ್ರು ಹೋದ್ರಂತೆ. ಆ ಊರಲ್ಲಿ ಎಲ್ಲ ಜನರು ಭಿಕ್ಷೆ ಕೆಳಗೆ, ಸನ್ಯಾಸಿಗಳು ಭಿಕ್ಷೆ ಕೆಳಗೆ ಹೋದ್ರೆ ಇವರು ಕಲ್ಲ ಅಂತ ಅನಿಸ್ಕೊಂಡು ನೈಟ್ ಅಲ್ಲಿ ಹೊಡೆದ್ಬಿಟ್ಟಿದ್ದಾರೆ. ಆಮೇಲೆ ಇವರಿಗೆ ವೈರಾಗ್ಯ ಏನ್ ಹೇಳ್ತಾರೆ, ಎನ್ ದೇಹಂ ಇಳೈತಾಲು ಪೋವೆ, ಈ ಒಂದು ಜಾನ್ ಹೊಟ್ಟೆಗೆ ನಾನು ಯಾಕೆ ಹೋಗಿ ಈ ತರ ನಾನು ಕಷ್ಟಪಡಬೇಕು, ಭಗವಂತ ನಿನಗೆ ನನಗೆ ಇದು ಇದೆ, ನಾನು ನನ್ನ ದೇಹ ಎಷ್ಟು ಸಣ್ಣ ಆದ್ರೂ ನಾನು ಈ ಬರೀ ಊಟಕ್ಕೋಸ್ಕರ ನಾನು ಯಾರ ಹತ್ರನೂ ಹೋಗಿ ಯಾಕೆ ಅಂತ ಕೇಳಕ್ಕೆ ಹೋಗಲ್ಲ. ಈಗ ಮಹಾರಾಜರೆಲ್ಲ ಬರ್ತಾರೆ, ಅವ್ರದ್ದು ರೆಸಿಪಿ ಅಂತ ಕೊಡ್ತಾರೆ, ನನ್ನ ವೈಫ್ ಎಲ್ಲ ಹೋಗ್ತಾರೆ ಪ್ರೀತಿಯಿಂದ ಹೋಗಿ ಅಡುಗೆ ಮಾಡೋಣ, ಸ್ವಲ್ಪ ಸೀನಿಯರ್ ಡಿವೋಟಿಗೆ ಸ್ವಲ್ಪ ನಾವು ಇದು ಮಾಡೋಣ ಅಂತ ಪ್ರೀತಿಯಿಂದ ಹೋಗ್ತಾರೆ. ಅವ್ರೇನ್ ಹೇಳ್ತಾರೆ, ಅದನ್ನ ನಾವು ತಗೊಂಡ್ರೆ ಅದರಲ್ಲಿ ಉಪ್ಪು ಇರಲ್ಲ, ಖಾರ ಇರಲ್ಲ, ಏನೂ ಇರಲ್ಲ. ಇದೇನಪ್ಪ ಇದು ಒಂದು ರೆಸಿಪಿ ಅಂತ ಮಾಡಕ್ ಹೇಳಿದ್ದಾರೆ. ಆಮೇಲೆ ಅದಾದ್ಮೇಲೆ ಕಾಯ್ತಾ ಇರ್ತಾರೆ ಮಹಾರಾಜ್, ನೈಸ್ ಪ್ರಸಾದ್. ಇವರು ನಗ್ತಾರೆ, ಅದರಲ್ಲಿ ಏನೂ ಹಾಕಿಲ್ಲ, ನೈಸ್ ಪ್ರಸಾದ್ ಅಂದ್ರೆ ಅದರಲ್ಲಿ ಪ್ರೀತಿ ಇದೆ, ಭಕ್ತಿ ಇದೆ ಅಂತ ಅವ್ರು ಹೇಳ್ಬಿಟ್ಟು ಹೋಗ್ತಾರೆ. ಸೊ ಅಷ್ಟು ಒಂದು ಶ್ರೇಷ್ಠವಾಗಿರೋದು ವಿಷಯ. ಆಮೇಲೆ ನಾವು ಕೂಡ ಇದೇ ತರ ಅವರು ಸನ್ಯಾಸವಾಗಿ ಆಮೇಲೆ ಅಲ್ಲಿ ಹೋಗೋದೇ ಬಿಟ್ಬಿಟ್ರು. ಆಮೇಲೆ ಏನ್ ಮಾಡ್ತಾ ಇದ್ದಾರೆ, ಈ ಮಿಕ್ತಿರುವ ಪ್ರಸಾದ ತಗೊಂಡ್ಬಂದು ಅಲ್ಲಿ ಹಾಕ್ತಾರಲ್ವ, ಹಸು ಎಲ್ಲ ತಿನ್ಬಿಟ್ಟು ವೇಸ್ಟ್ ಇದಲ್ವ, ಬರೀ ಅದನ್ನ ತಗೊಂಡ್ಬಂದು ನೀರಲ್ಲಿ ವಾಶ್ ಮಾಡಿ, ಇವ್ರು ಎಷ್ಟು ಬಿಲಿನಿಯರ್ ಇವರು, ಮಾಮೂಲಿ ಅಲ್ಲ. ಒಂದು ಬೌನ್ಸರ್ಸ್ 12 ಜನ ಯಾವಾಗಲೂ. ಆ ವ್ಯಕ್ತಿ ಏನ್ ಮಾಡ್ತಾರೆ, ಕೆಟ್ಟೋಗಿರುವ ರೈಸ್ ಇಂದ ನಿನ್ನೆ ಮುನ್ನೆದು ಮಧ್ಯದಲ್ಲಿರೋ ರೈಸ್ ತಗೊಂಡು ನೀರಲ್ಲಿ ವಾಶ್ ಮಾಡಿ, ಈ ವಿಷಯ ಚೈತನ್ಯ ಮಹಾಪ್ರಭುವಿಗೆ ಗೊತ್ತಾಗುತ್ತೆ. ಬರ್ತಾರೆ ಸುಮ್ಮನೆ ಬಂದು ಸೀನಿಯರ್ ಡಿವೋಟಿಗೆ ನಮ್ಗೆ ಗೊತ್ತು, ನಮ್ಮ ಶಿಕ್ಷಕರು ಯಾವಾಗಲೂ ಹೇಳ್ತಾರೆ, ವಿ ಆರ್ ನೇಕೆಡ್ ಇನ್ ಫ್ರಂಟ್ ಆಫ್ ದ ಸೀನಿಯರ್ ಡಿವೋಟೀಸ್. ನಮ್ಮ ಎಸ್ಪೆಷಲಿ ಶಿಕ್ಷಾ ಗುರು ದೀಕ್ಷಾ ಗುರುಗೆ ನಾವು ಯಾರು ಅನ್ನೋದು ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವ್ರೇನ್ ಮಾಡಿದ್ರು, ಈ ತರ ಮಾಡ್ತಾ ಇರುವಾಗ ಚೈತನ್ಯ ಮಹಾಪ್ರಭು ಬಂದ್ಬಿಟ್ಟು, ನನಗೆ ಗೊತ್ತಾಯ್ತು ನೀನ್ ತುಂಬಾ ಶ್ರೇಷ್ಠವಾಗಿರುವ ಪ್ರಸಾದ ಎಂಜಾಯ್ ಮಾಡ್ತಾ ಇದೀಯ ಅಂತ ಹೇಳಿದ್ರು, ಅದಕ್ಕೆ ನಾನು ತಂದಿದ್ದೀನಿ ಅಂತ. ಶ್ರೇಷ್ಠವಾಗಿರುವ ಪ್ರಸಾದ ಇವ್ರು ಏನ್ ಮಾಡಿದ್ರು, ಅವರು ಒಂದು 3 ಬಾಲ್ ಮಾಡಿ ಇಟ್ಟಿದ್ರು ನೀರಲ್ಲಿ, ಇದು ಮಾಡಿ 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 ಹೋಗಿ ಸ್ವಲ್ಪ ಕೆಟ್ಟಿದೆ, ಕೆಟ್ಟೋಗಿಲ್ಲ, ಅದನ್ನ ಒಂದು ತಗೊಂಡು ಇವ್ರು ತಿನ್ಬಿಟ್ರು. ಇವರಿಗೆ ಫುಲ್ ದುಃಖ, ಮಹಾಪ್ರಭು ನೀವ್ ಯಾಕೆ ಇದನ್ನ ತಿಂತೀರಾ, ದಿಸ್ ಇಸ್ ನಾಟ್ ಸೂಟಬಲ್ ಫಾರ್ ಯು, ನಿಮಗೆ ಇದು ಶ್ರೇಷ್ಠ ಇಲ್ಲ ಅಂತ ಹೇಳುವಾಗ, ಇದರಲ್ಲಿ ನಿನ್ನ ಪ್ರೀತಿ ಇದೆ, ಇದೇ ಲೆಸನ್ ಅದರಲ್ಲಿ, ಅದನ್ನು ಮಾತ್ರ ಸ್ವೀಕಾರ ಮಾಡಕ್ಕೆ ಭಗವಂತ ಹೇಳಿದ್ದಾರೆ. ಅಂದ್ರೆ ರಿನೌಸ್ ಪೀಪಲ್ಗೆ ಅಷ್ಟೊಂದು ವೈರಾಗ್ಯ ಇರುತ್ತೆ, ನನಗೆ ಏನು ಬೇಡ ಈ ಲೈಫಲ್ಲಿ ಅನ್ನೋದಕ್ಕೆ. ಇವರು ಏನ್ ಪುರುಷ, ಇವರು ಪ್ರಯೋಜನ ಆಚಾರ್ಯ. ಪ್ರಯೋಜನ ಆಚಾರ್ಯ ಅಂದ್ರೆ ದೇ ಲಿವ್ ಬೈ ಎಕ್ಸಾಂಪಲ್. ಪ್ರಭುಪಾದರು ಹೆಂಗ್ ಮಾಡಿ ತೋರಿಸೋದು ಅದೇ ತರ. ಆಮೇಲೆ ಇವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಸನ್ಯಾಸ ತಗೊಂಡ್ಮೇಲೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದಕ್ಕೆ ಹೆಸರು ಏನಂದ್ರೆ ಕೋತಿ, ಒಂದು ಹೆಸರಿದೆ ಅದಕ್ಕೆ. ಸನ್ಯಾಸ ಕೊಟ್ಟದ್ಮೇಲೆ ಓಕೆ ಸಮಯ ಇಲ್ಲ. ಸೊ ಹಂಗಂದ್ರೆ ನೀನು ನಮ್ಮ ಬುದ್ಧಿ ಹೆಂಗಿರುತ್ತೆ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಎಲ್ಲ ಜಂಪ್ ಮಾಡ್ತಾ ಇರುತ್ತಲ್ವ, ಆ ರೀತಿಯಲ್ಲಿ ನೀನು ಸನ್ಯಾಸ ತಗೊಂಡಿದ್ದೀನಿ ಅಂತ ಆ ಒಂದು ಭಾವದಲ್ಲಿ, ಓ ಚಾನ್ಸ್ ಇಲ್ಲ ಅದರಿಂದ ನಾನು ವಲಯವನಾಗಿದ್ದೀನಿ, ಆ ರೀತಿಯಲ್ಲಿ ಎಲ್ಲ. ತೃಣಾದಪಿ ಮತ್ತೆ ಹೇಳ್ತಾರೆ, ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೆಯ ಸದಾರಿ. ನೀನು ಈ ಇನ್ನೊಂದು ವಿಷಯ ಹೇಳಿ ಕ್ಲಾಸ್ನ ಓದ್ಕೊಳ್ಳೋಣ. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, 2 ಕ್ವಾಲಿಟಿ ಭಕ್ತರಿಗೆ ಬಹಳ ಮುಖ್ಯ. ಏನು 2 ಕ್ವಾಲಿಟಿ ಏನಂದ್ರೆ, ಮರ ತರ ನಿನಗೆ ಸಹಿಷ್ಣುನ, ನೀನು ಆ ತರ ಒಂದು ಟಾಲರೆನ್ಸ್ ಇರಬೇಕು, ಇನ್ನೊಂದು ತಾಳ್ಮೆ ಇರಬೇಕು. ಯಾವ ತರ, ಇದು ಹುಲ್ಲು ಬೀದಿಯಲ್ಲಿ ಬಿದ್ದೋಗಿರೋ ಹುಲ್ಲು, ನಾನು ಐ ಆಮ್ ವರ್ತ್ ಫಾರ್ ನಥಿಂಗ್, ಬಟ್ ನನ್ನ ಮೈಂಡ್ ಅಲ್ಲಿ ಯಾವಾಗ್ಲೂ ಏನಿರುತ್ತೆ, ನಾನೇ ದೊಡ್ಡ ವ್ಯಕ್ತಿ, ಐ ಆಮ್ ಸೋ ಗ್ರೇಟ್, ಅದಕ್ಕೋಸ್ಕರನೇ ಇಲ್ಲಿ ಜನ್ಮ ತಗೊಂಡು ನಾವು ಬಂದಿದ್ವಿ, ಐ ಆಮ್ ದ ಎಂಜಾಯ್, ನಾನೇ ಪುರುಷ, ಈಸ್ ಅ ಪರಮ ಪುರುಷ. ಸೊ ಹಂಗಂತ ಹೇಳಿ ಆಮೇಲೆ 3 ವಿಷಯ ಹೇಳ್ತಾರೆ.
ಒಂದು ಗ್ರಾಮ್ಯ ಕಥಾ, ಇವತ್ತಿಂದ ಯು ಟೇಕನ್ ಎ ಸನ್ಯಾಸ, ಗ್ರಾಮ್ಯ ಕಥಾ ಮಾತಾಡಬೇಡಿ. ಇನ್ನೊಂದು ಏನ್ ಹೇಳಿದ್ದಾರೆ, ಅಮಾನಿನ ಮಾನದೇನ, ಆಮೇಲೆ ತೃಣಾದಪಿ. ಈಗ ನೋಡಿ ಹೇಳಿದೆಯಲ್ವಾ, ಈ ಒಂದು 2 ಕ್ವಾಲಿಟಿ, ಈ 3 ಕ್ವಾಲಿಟಿ ನಿನ್ನ ಹತ್ರ ಇರಬೇಕು. ಯಾರನ್ನೇ ಹೋಗಿ ನೀವು ಎಲ್ಲೇ ಮಾತಾಡಿ ಬೋಲೋ ಕೃಷ್ಣ ಕಥಾ, ಯಾರನ್ನೇ ಮಾತಾಡಿದ್ರು ಇದು ರಿಲೇಟ್ ಮಾಡ್ಬೋದು, ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಕ್ಕೆ ಎಷ್ಟು ಸಮಯ ಬೇಕು ನಮಗೆ. ಕೆಲವರು ಹೊಗಳ್ತಾರೆ, ಪ್ರಭು ನೀವು ಹೊಸ ಕಾರ್ ತಗೊಂಡಿದ್ದೀರಾ, ತುಂಬಾ ಚೆನ್ನಾಗಿದೆ, ಎಲ್ಲ ಭಗವಂತನ ಆಶೀರ್ವಾದ. ನಿಮ್ಮ ಒಂದು ಸಂಘ, ಪ್ರಭು ನಿಮ್ಮ ಇದೆಲ್ಲ ಚೆನ್ನಾಗಿದೆ, ಹಂಗೆ ಟ್ರಾನ್ಸ್ಫರ್ ಮಾಡ್ಬೇಕು. ನಮಗೆ ಯಾರೊಬ್ರು ಕ್ರೆಡಿಟ್, ಯಾರೊಬ್ರು ನಮಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಪ್ರಭುಪಾದರು ಅದನ್ನ ಹಂಗೆ ಅವ್ರ ಆಚಾರ್ಯರಿಗೆ ಫಾರ್ವರ್ಡ್ ಮಾಡ್ಬಿಡ್ತಾರೆ ಅಷ್ಟೇ, ಫಾರ್ವರ್ಡ್. ಇಲ್ಲಾಂದ್ರೆ ನಮ್ಮ ತಲೆ ಗಟ್ಟಿ ಆಗ್ಬಿಡುತ್ತೆ, ವಿ ವಿಲ್ ಫಾಲ್ ಇಸ್ ಸರ್ಟೈನ್. ಸೊ ಹಾಗಂತ ಹೇಳಿ ಈ ಒಂದು ಅವಕಾಶಕ್ಕೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಸಂಘ ಸಿಕ್ಕಿರೋದಕ್ಕೆ RR ನಗರ್ ಭಕ್ತಿ ಸದನ್ ಪರವಾಗಿ ಥ್ಯಾಂಕ್ಸ್ನ ಹೇಳ್ಕೊಳ್ತೀವಿ. ಹರೇ ಕೃಷ್ಣ. ಅದನ್ನ ಪ್ರಶ್ನೆ ಇದ್ರೆ ಕೇಳೋಣ, ಇಲ್ಲಾಂದ್ರೆ ವಾಟ್ ಈಸ್ ನೆಕ್ಸ್ಟ್ ಕ್ವಶನ್ಸ್? ಹರೇ ಕೃಷ್ಣ. ಎಸ್. ಹೌದು, ಮಾತಾಜಿ ಪ್ರಶ್ನೆ ಏನಂದ್ರೆ, ನಿಮ್ಮ ಪ್ರಶ್ನೆನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ರೆನೌನ್ಸಿಯೇಷನ್ ಇರಬೇಕು ಅಂತೀರಾ, ಈ ತ್ಯಾಗ ಮಾಡಬೇಕು, ಈ ಸನ್ಯಾಸ ಮೂಡಲ್ಲಿ ಇರಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಎಸ್, ಅದು ಓಕೆ. ಬಟ್ ನಿಮ್ಮ ಕ್ವಶನ್ ಸ್ವಲ್ಪ ರಿಫೈನ್ ಮಾಡ್ತೀನಿ. ಮಾತಾಜಿ ಕ್ವಶನ್ ಏನಂದ್ರೆ, ಈ ರೀತಿಯಿಂದ ನಾನು ಅದಕ್ಕೋಸ್ಕರ ಮಾಡ್ಬೇಕು ಅನ್ನೋದನ್ನು ಕರೆಕ್ಟೇ. ಅದು ಈಗ ನಾನೊಂದು ಗೃಹಸ್ಥ ಅಂದ್ರೆ ಗೃಹಸ್ಥಾಶ್ರಮಕ್ಕೆ ಏನೇನು ಪದ್ಧತಿಗಳಿದೆಯೋ ಅದನ್ನ ಫಾಲೋ ಮಾಡಲೇಬೇಕು. ಆರ್ಟಿಫಿಷಿಯಲ್ ಆಗಿ ಅಲ್ಲ, ಇಮಿಟೇಟ್ ಮಾಡಬಾರ್ದು ಅಂತ ಹೇಳ್ತಾರೆ ಪ್ರಭುಪಾದರು. ಇವ್ರ ಲೀಲೆ ಬಗ್ಗೆ ಹೇಳುವಾಗ ಈ ವಿಷಯನ ತುಂಬಾ ಬೋಲ್ಡ್, ಡೋಂಟ್ ಇಮಿಟೇಟ್ ಯುವರ್ ಪ್ರಿಡಿಸಿಸರ್ಸ್. ಅವ್ರನ್ನ ನೀವು ಇಮಿಟೇಟ್ ಮಾಡಕ್ಕೆ ಟ್ರೈ ಮಾಡಬೇಡಿ. ನಿಮ್ಮಲ್ಲಿ ಈ 3 ಗುಣಗಳಲ್ಲಿ ಯಾವ ಗುಣ ಜಾಸ್ತಿ ಇದೆ? ಸತ್ವ ಗುಣ ಇದೆಯಾ, ರಜೋ ಗುಣ ಇದೆಯಾ, ತಮೋ ಗುಣ ಇದೆಯಾ? ಅದನ್ನೇ ಈಗ ನಮ್ಮ ಇಸ್ಕಾನ್ ಅಲ್ಲಿ ಭಕ್ತಿ ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದಾರೆ. ಮುಂಚೆಲ್ಲ ಶಿಕ್ಷಾ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ವಿ. ಭಕ್ತಿ ಸ್ಟೆಪ್ಸ್ ಅಂದ್ರೆ ನನ್ನಲ್ಲಿ ಇರುವ ಅನರ್ಥಸ್ ಎಲ್ಲ ಹೋಗಕ್ಕೆ ಒಂದು ಮಾರ್ಗ ಇದೆ. ಅದು ಏನಪ್ಪಾ ಅಂದ್ರೆ ಭಕ್ತಿ ಸ್ಟೆಪ್ಸ್. 1 ರೌಂಡ್ ಜಪ ಮಾಡೋದು, 4 ರೌಂಡ್ ಜಪ ಮಾಡೋದು, ಈ ರೀತಿಯಲ್ಲಿ ನಾನು ಅಡಾಪ್ಟ್ ಆಗ್ಬಿಟ್ರೆ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಫಸ್ಟ್ ಇನಿಷಿಯೇಷನ್, 2ನೇ ಬ್ರಾಹ್ಮಣ ದೀಕ್ಷಾ, ಆಮೇಲೆ ಸನ್ಯಾಸ ದೀಕ್ಷಾ ಅಂತ ಇದೆ. ಇದನ್ನ ಯಾರು ಅಸೆಸ್ ಮಾಡ್ತಾರೆ, ಯಾರು ಇದನ್ನ ನಿಮಗೆ ಸರ್ಟಿಫೈ ಮಾಡ್ತಾರೆ? ನಮ್ಮ ಆಚಾರ್ಯರು, ನಮ್ಮ ಮಹಾರಾಜರು, ಅದನ್ನ ನಮ್ಮ ಗುರುಗಳು ಅದನ್ನ. ಈಗ ನಾನು ಡಿಗ್ರಿ ಓದಕ್ಕೆ ಇಷ್ಟಪಡ್ತೀನಿ. ನಿಮ್ ಕ್ವಶನ್ ಹೆಂಗಿದೆ ಅಂದ್ರೆ, ನಾನು ಕಾಲೇಜಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನನ್ನ ಹಣೆ ಬರ ನಾನು ಓದ್ಬೇಕು ಅಂದ್ರೆ ಹಂಗಿಲ್ಲ. ನನಗೆ ಇಷ್ಟ ಆಗಿದೆ ಇದನ್ನು ಓದಕ್ಕೆ ಅಂತ ನಾನು ಬಂದಿದ್ದೀನಿ, ಓದಿ. ಪ್ರಭುಪಾದರ ಉದಾಹರಣೆ ಕೊಟ್ಟಿದ್ದೀನಲ್ವಾ, ಪ್ರಭುಪಾದರು ಹೇಳಿದ್ರು ನಿನಗೆ ಸನ್ಯಾಸ ತಗೊಳ್ಳಿ ಅಂತ ಯಾರು ಹೇಳಿದ್ರು? ಯು ಯುವರ್ ಸೆಲ್ಫ್ ಇಂಟ್ರೆಸ್ಟೆಡ್ ಇನ್ ಸನ್ಯಾಸ, ಮತ್ತೆ ವೈ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಗೃಹಸ್ಥಾಶ್ರಮ? ಯಾರನ್ನ ಫೋರ್ಸ್ ಮಾಡಿದ್ರೆ ಇಲ್ಲ. ಈ ಭಕ್ತಿ ಸ್ಟೆಪ್ಸ್ ಅಂದ್ರೆ ವಾಲಂಟ್ರಿಲಿ, ವಿಲ್ಲಿಂಗ್ಲಿ ನಾವು ಹೋಗ್ತೀವಿ, ಸೆಲ್ಫ್ಲೆಸ್. ನನಗೆ ಇದು ಬೇಕು, ನಾನು ದೀಕ್ಷೆ ತಗೊಂಡ್ರೆ ಅದು ಸಿಗತ್ತೆ, ಭಗವಂತನ ಹತ್ರ ಬಂದ್ರೆ ನನಗೆ ಇದು ಸಿಗತ್ತೆ, ಆ ಮೂಡಲ್ಲ. ವೆರಿ ನೈಸ್ ಕ್ವಶನ್. ಬಟ್ ಅದರಲ್ಲಿ ನಾವು ಟೇಕ್ ಹೋಮ್ ಮೆಸೇಜ್ ಏನಪ್ಪಾ ಮಾತಾಜಿ ಕ್ವಶನ್ ಇಂದ ಏನಂದ್ರೆ, ಯಾವುದೇ ಕೆಲಸನೂ ನಮ್ಮ ಹಣೆ ಬರ ಅಂತ ಮಾಡಬಾರ್ದು. ಇಲ್ಲ ನಾನು ಸನ್ಯಾಸ ತಗೊಂಡ್ಬಿಟ್ಟಿದೀನಿ ಅಂತ ಮಾಡ್ಬೇಕು ಅಂತ ಇಲ್ಲ, ನಾನು ಬೇರೆ ದಾರಿನೇ ಇಲ್ಲ, ಮದುವೆ ಮಾಡ್ಕೊಂಡಿದ್ದೀನಿ, ಅದರಿಂದ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಸಾಕ್ಬೇಕು, ಹಂಗಿಲ್ಲ. ಐ ಲವ್ ಟು, ನನಗೆ ಪ್ರೀತಿಯಿಂದ ನಾನು ಇದನ್ನ ಸ್ವೀಕಾರ ಮಾಡ್ಕೊಂಡಿದ್ದೀನಿ, ಇದನ್ನ ನಾನು ಮಾಡಬೇಕು, ಇದು ನನ್ನ ಧರ್ಮ. ಬಟ್ ಆ ಧರ್ಮ ಹೇಗಿರ್ಬೇಕು? ಭಗವಂತನಿಗೆ ಅರ್ಪಣೆ ಮಾಡೋ ತರ ಇರಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಸೊ ನಾನು ಕಾಮ ರೂಪದಲ್ಲಿ ಇದು ನಂದು, ಇದು ನಂದು, ಇದು ನಂದು. ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಇದು ನಂದಲ್ಲ, ಸುಪ್ರೀಂ ಪ್ರೊಪ್ರೈಟರೀಸ್ ಭಗವಂತ. ಎಲ್ಲ ನಮ್ಗೆ ಏನೇನು ಸಿಗುತ್ತೋ ಟ್ರಾನ್ಸ್ಫರ್. ನಾನು ಎಕ್ಸಾಮ್ ಅಲ್ಲಿ ಔಟ್ ಆಫ್ ಮಾರ್ಕ್ ತಗೊಂಡಿದ್ದೀನಿ. ಇದನ್ನ ಈ ಒಂದು ಫರ್ಗೆಟ್ಫುಲ್ನೆಸ್ ಮತ್ತೆ ರಿಮೆಂಬರೆನ್ಸ್ ಕೊಟ್ಟಿರೋದು ಯಾರು? ಭಗವಂತ. ಎಕ್ಸಾಮ್ ಅಲ್ಲಿ ನಾನು ಹೋಗಿ ಕೂತಿದ್ದೀನಿ, ಯಾವ್ದು ಜ್ಞಾಪಕ ಬಂದಿಲ್ಲ ಅಂದ್ರೆ ಅದು ಕೊಟ್ಟಿರೋದು ಭಗವಂತ. ಎಲ್ಲ ನೆನಪು ಬರ್ತಾ ಇದೆ, ಅದನ್ನ ಕೊಟ್ಟಿರೋದು. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಇದೆ.
ನಾವು ಅದನ್ನ ಫಾಲೋ ಅಪ್ ಮಾಡಿದ್ರೆ ಅದು ಸಿಗುತ್ತೆ, ಇಲ್ಲ ಅಂದ್ರೆ ಗುರು ಕೃಪಾ ನಮಗೆ ಸಿಗಲ್ಲ. ನಾನು ಇಸ್ಕಾನ್ಗೆ ಬರಲ್ಲ ಅಂದ್ರೆ ನಮಗೆ ಭಕ್ತಿ ಮಾರ್ಗದಲ್ಲಿ ಹೋಗೋಕೆ ದಾರಿ ಹೆಂಗ್ ಗೊತ್ತಾಗುತ್ತೆ? ಬೇರೆ ಎಲ್ಲ ಹೋಗಿ ಏನೇನೋ ಇಂಡೈರೆಕ್ಟ್ ಮೆಟ್ಲತ್ತಿ ಹೋಗೋದು. ಪ್ರಭುಪಾದ ಹೇಳ್ತಾರೆ, ಕಮ್ ಟು ಇಸ್ಕಾನ್, ಲಿಫ್ಟ್ ಇಸ್ ಅವೈಲಬಲ್. ಭಕ್ತಿ ಯೋಗ ಲಿಫ್ಟ್ ತರ. ಬೇರೆ ಯೋಗಗಳು ನೀನು ಯೋಗಿ ಆಗ್ಬೇಕಾ, ಇಲ್ಲಿ ಬನ್ನಿ, ಪರ್ಫೆಕ್ಟ್ ಯೋಗಿ ಆಗ್ತೀಯ. ಯಾವ ಯೋಗಿ ಆಗ್ತೀಯ? ಭಕ್ತಿ ಯೋಗಿ ಆಗ್ತೀಯ. ಹೇಗೆ ಭಕ್ತಿ ಮಾರ್ಗದಲ್ಲಿ ಮಾಡಕ್ಕೆ? ಇಲ್ಲಿ ಸೇವೆ ಮಾಡಿ, ಇಲ್ಲಿ ಸೇವೆ ಮಾಡಿ, ನಿಮ್ಮ ಮನೆಯಲ್ಲೂ ಸೇವೆ ಮಾಡಿ. ಯಾವ ಭಾವದಲ್ಲಿ ಮಾಡಬೇಕು? ನನ್ನ ಹೆಂಡತಿ ಇಲ್ಲ, ಇವರವರು ಭಕ್ತರು, ನನ್ನ ಮಗ ಇಲ್ಲ, ಇದು ನನ್ನ ಕಾರಲ್ಲ, ಭಗವಂತ ಕೊಟ್ಟಿರುವುದು. ಈ ಮೂಡ್ ಯಾವಾಗಲೂ ಇದ್ರೆ, ಅರ್ಜುನನಿಗೆ ಹೇಳಿದ್ರು, ಏನಂತ ಹೇಳಿದ್ರು? ಮಾ ಮನುಸ್ಮರ ಯುದ್ಧಚ, ಥಿಂಕ್ ಆಫ್ ಮೀ ಅಂಡ್ ಡೂ ಯುವರ್ ಡ್ಯೂಟಿ. ಸಿಂಪಲ್ ಸಾರಾಂಶ. ಇಡೀ ನಮ್ಮ ಅಧ್ಯಾತ್ಮಿಕ ಸಾರಾಂಶ ಏನಂದ್ರೆ, ನನ್ನ ಹೃದಯದಲ್ಲಿ ಇಟ್ಕೊಂಡು ನಿನ್ನ ಕರ್ತವ್ಯನ ನೀನು ಮಾಡ್ತಾ ಇದ್ದ. ಅದಕ್ಕೆ ಈ 3 ಉದಾಹರಣಾ ಪುರುಷರುಗಳು ನಾವು ಹೇಳಿದ್ವಿ. ಪ್ರಯೋಜನ ಪುರುಷ. ನಾನು ಒಂದ್ಸತಿ ಫಸ್ಟ್ ಇಸ್ಕಾನಲ್ಲಿ ಕ್ಲಾಸ್ ಕೊಡುವಾಗ ತುಂಬಾ ಬೆಸ್ಟ್ ಆಗಿ ಕ್ಲಾಸ್ ಕೊಡೋಣ ಅಂತ ಹೋಗಿ ಸರ್ಚ್ ಮಾಡ್ತಾ ಇದ್ದೀನಿ, ಹೇಗೆಲ್ಲ ಮಾಡಿದ್ರೆ ಅಂತ. ಪ್ರಭುಪಾದರು ಹಿಂಗೆ ಹೊಡೆದ್ರು. ಏನಂತ ಹೇಳಿದ್ರೆ ಅಂದ್ರೆ, ವಾಟ್ ಯು ಪ್ರಾಕ್ಟೀಸ್ ಯು ಪ್ರೀಚ್, ವರ್ಲ್ಡ್ ವಿಲ್ ಫಾಲೋ ಯು. ನಾನು ಸಿಗರೇಟ್ ಸೇರ್ತಾ ಐ ಕ್ಯಾನಾಟ್ ಸೇ ನೋ, ಓ ಮೈ ಡಿಯರ್ ಸನ್ ಡೋಂಟ್ ಸ್ಮೋಕ್. ಅವ್ನು ನೋಡ್ತಾನೆ, ನೀನೇ ಫಾಲೋ ಮಾಡು, ನನಗೆ ಹೇಳ್ತೀನಿ. ಸೊ ದಟ್ ಈಸ್ ದ ಬೆಸ್ಟ್ ಪ್ರೀಚಿಂಗ್. ಆಚಾರ್ಯರಂತ ಯಾಕೆ ಹೇಳ್ತೀವಿ? ಆಚಾರ ಪ್ರಚಾರ. ಸೊ ಅವಾಗ ವಿ ಹ್ಯಾವ್ ಟು ಬಿ ಎ ರೋಲ್ ಮಾಡೆಲ್. ಮನೆ ಬರ ಹಿಂಗ್ ಮಾಡ್ಕೊಂಡಿದ್ವಿ ವಿತೌಟ್ ಇಂಟ್ರೆಸ್ಟ್ ನೋಡು, ಅನುಕೂಲಿಯೇನ ಸೇವನು. ಈ ಭಕ್ತಿ ಮಾರ್ಗದಲ್ಲಿ ಇಲ್ಲಿ ಭೌತಿಕವಾಗಿ ಇಲ್ಲಿ ಮಾಡಕ್ಕೆ ಯಾವುದೂ ಇಲ್ಲ. ಆ ಥರ ಇದ್ರೂ ಅದನ್ನ ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ತೋರಿಸ್ಕೋಬೇಕು. ಚೆನ್ನಾಗಿ ಚಾಂಟಿಂಗ್ ಮಾಡ್ತಾ ಇಲ್ಲ ನೀನು, ಚೆನ್ನಾಗಿ ಪ್ರಸಾದನೇ ನೀವು ಕರೆಕ್ಟಾಗಿ ಸ್ವೀಕಾರ ಮಾಡ್ತಾ ಇಲ್ಲ, ಕರೆಕ್ಟಾಗಿ ನೀವು ಭಕ್ತರ ಸಂಘ ತಗೊಳ್ತಾ ಇಲ್ಲ, ನಿತ್ಯ ಭಾಗವತ ಸೇವೆ ಮಾಡ್ತಾ ಇಲ್ಲ ಅಂತ ನಮ್ಮ ಮೇಲೆ ಆ ಒಂದು ಹೊಟ್ಟೆ ಕಿಚ್ಚನ್ನ ನಮ್ಮ ಮೇಲೆ ತಿರ್ಸ್ಕೊಳ್ಳಿ ಅಂತ ಪ್ರಭುಪಾದರು ಹೇಳಿದ್ದಾರೆ. ನಿಮ್ಮ ಕ್ವಶನ್ ಅರ್ಥ ಆಯ್ತಾ ನನಗೆ? ಥ್ಯಾಂಕ್ ಯು. ಹರೇ ಎಸ್ What is your question? My question is 9.26. No, your question. I want your question. Okay. One side is mentioning particularly, the other side, whatever you do, you please apply to me as an external. Okay. ಓಕೆ, ಐ ಗಾಟ್ ಇಟ್. ಅರ್ಥ ಆಯ್ತು. ನಿಮಗೆ ಒಂದು 2 ಉದಾಹರಣೆ ಹೇಳಿ ಇದಕ್ಕೆ ಉತ್ತರ ಕೊಡ್ತೀನಿ. ಒಂದು ನೈಫ್, ಚಾಕು, ಒಂದು ಡಾಕ್ಟರ್ ಕೈಯಲ್ಲಿದೆ. ಇನ್ನೊಂದು ಚಾಕು ರಾಬರ್, ಕೊಲೆ ಮಾಡ್ತಾನಲ್ವ, ಅವನ ಕೈಯಲ್ಲಿದೆ. ನಾವು ಯೋಚನೆ ಮಾಡಬೇಕು, ಭಗವಂತ ಈ ನೈಫ್ನ ಏನಕ್ಕೆ ಪ್ರಯೋಗ ಮಾಡಿ ಅಂತ ಹೇಳಿದ್ದಾನೆ. ಒಂದು. ಎರಡನೇದು, ಒಂದ್ಸತಿ ಮಹಾರಾಜರು ಒಂದು ಫಾರಿನ್ ಕಂಟ್ರಿಯಲ್ಲಿ ಒಂದು ಫೀಲ್ಡ್, ಒಂದು ಜಾಗ ತಗೊಂಡಿದ್ರು ಗೋಶಾಲ ಎಲ್ಲ ಮಾಡಕ್ಕೆ. ಅಲ್ಲಿ ಒಂದು ಆ್ಯಪಲ್ ತೋಟ. ಅವಾಗ ಮಹಾರಾಜರು ಹೋಗ್ಬಿಟ್ಟು, ಓಕೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ ಅಂತ ಭಕ್ತರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅವಾಗ ಮಹಾರಾಜ್ ಸ್ವಲ್ಪ ಆ್ಯಪಲ್ ಟೇಸ್ಟ್ ಮಾಡ್ತೀರಾ ಅಂತ ತಕ್ಷಣ ಮರದಿಂದ ಹಿಂಗೆ ಬಿಚ್ಚಿ ಸ್ವಲ್ಪ ಬಟ್ಟೆಯಲ್ಲಿ ಹಿಂಗೆ ಒರೆಸಿ ಹಿಂಗೆ ಕೊಟ್ರಂತೆ. ಮಹಾರಾಜ್ ಕೇಳಿದ್ರಂತೆ, ಡಿಡ್ ಯು ಆಫರ್ ದಿಸ್? ಮಹಾರಾಜ್, ಈ ಇಡೀ ಏನದು ಜಮೀನೇ ನಾನು ಭಗವಂತನಿಗೆ ಅರ್ಪಿಸಿದ್ದೀನಿ ಅಂದ್ರೆ, ದಟ್ ಈಸ್ ನಾಟ್ ದ ವೇ ಟು ಅಂಡರ್ಸ್ಟ್ಯಾಂಡ್. ವಿತ್ ಯುವರ್ ಪ್ರೇಮ, ವಿತ್ ನಿನ್ನ ಪ್ರೀತಿಯಿಂದ ಅದನ್ನ ಚೆನ್ನಾಗಿ ನೀನ್ ಹೆಂಗೆ ಅದನ್ನ ಸ್ವೀಕಾರ ಮಾಡ್ತೀಯೋ ಅದೇ ರೀತಿಯಲ್ಲಿ ಭಗವಂತನಿಗೆ ನೀನು ಸ್ವೀಕಾರ ಮಾಡೋ ತರ ಅರೇಂಜ್ ಮಾಡಿ ಕೊಡಿ ಅಂದ್ರೆ ಅದು ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲ ಯಾವ್ದು ಬೇಕಾದ್ರೆ ಸಹಜ ಅಂದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಇನ್ನೊಂದು ಉದಾಹರಣೆ ಏನಂದ್ರೆ, ನನ್ನ ಮನೆಯವರು ಪಕ್ಕದ ಮನೆಯವ್ರನ್ನು ನನ್ನ ಮನೆಯವ್ರ ತರ. ದಟ್ ಈಸ್ ನಾಟ್, ದಟ್ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗ್ಬಿಡುತ್ತೆ. ಹೌ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ, ನನ್ನ ತಂದೆ ಹತ್ರ, ತಂದೆ ಅಂತ ತಗೊಳ್ತೀನಿ, ನನ್ನ ತಂದೆ ಹತ್ರ ತಂದೆಗೆ ಮಕ್ಕಳಿಗೆ ಇರುವ ಒಂದು ವಿಶೇಷಗಳಿದ್ದಾವೆ. ನಮ್ಮ ಚಿಕ್ಕಪ್ಪನ ಹತ್ರನೂ
ಇಲ್ಲಾಂದ್ರೆ ಮೈ ನೈಬರ್ಸ್ ಫಾದರ್ ಹತ್ರನೂ ಆ ಒಂದು ಗುಣಗಳು ಇರ್ತವೆ, ಬಟ್ ಆದ್ರೂ ವ್ಯತ್ಯಾಸ ಇದೆ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅದಕ್ಕೆ ಉತ್ತರ ಸಿಗುತ್ತೆ. ನಾಟ್ ಲೈಕ್ ಸಹಜ ಎಲ್ಲ ಒಂದೇ ಏನೋ ಮಾಡಿ ಎಲ್ಲ ನನಗೆ ಅರ್ಪಿಸಿ ಅಂದ್ರೆ, ನಾನು ಗನ್ ತಗೊಂಡು ನಮ್ಮ ಇಂಡಿಯಾ ಬಾರ್ಡರ್ ಅಲ್ಲಿ ಇದ್ದೀನಿ, ಅಲ್ಲಿ ಬೇರೆ ದೇಶದಲ್ಲಿ ಇರೋರು ನಮ್ಮ ಕಂಟ್ರಿ ಒಳಗಡೆ ಬರೋಕ್ಕೆ ಟ್ರೈ ಮಾಡ್ತಾರೆ. ನಾನೇನ್ ಮಾಡ್ತೀನಿ, ನನ್ನ ಕರ್ತವ್ಯ ಶೂಟ್ ಮಾಡೋದು. ಅದೇ ಕರ್ತವ್ಯ ಇಲ್ಲಿ ಮಾಡಿದ್ರೆ ಗನ್ ತಗೊಂಡು ನಮ್ಮ ಮನೇಲಿ ಕಾಯ್ತಾ ಇರೋದು, ಯಾರನ್ನ ಕಲ್ಲರು ಬಂದ್ರೆ ಶೂಟ್ ಮಾಡಿದ್ರೆ ತಪ್ಪು. ನನಗೆ ಅದು ಅರ್ಹತೆ ಅಲ್ಲ. ಫಾರ್ ಆರ್ಮಿ ಮ್ಯಾನ್ ಇಟ್ ಈಸ್ ಎಂಪವರ್ಡ್, ಫಾರ್ ಆರ್ಡಿನರಿ ಪ್ರಜಾ ಇಟ್ ಈಸ್ ನಾಟ್ ಎಂಪವರ್ಡ್. ಸೊ ಆ ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ. ಡಿಡ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಪರ್ಸೆಪ್ಷನ್ ಪ್ರಭು? ಈ 3 ಶ್ಲೋಕದಲ್ಲಿ ಹೇಳಿದ್ರಲ್ವ. ದಿಸ್ ಇಸ್ ಅ ವೇ ಆಫ್ ಟೇಕಿಂಗ್ ದಿಸ್ ಶ್ಲೋಕಸ್, ನಾಟ್ ವಿತ್ ಚಾಕು ಇದೆ ಕೊಲೆ ಮಾಡೋದು ಸರಿ, ಒಂದು ಜೀವನ ಕಾಪಾಡೋದು ಅದು ಒಂದೇ ಹಂಗಿಲ್ಲ. ಜೀವನ ಕಾಪಾಡೋದು ಪದ್ಧತಿ, ಒಂದು ಬೇರೆ ಜೀವನ ಕೊಲೆ ಮಾಡೋದು ಪದ್ಧತಿ ಇಲ್ಲ ಅಂತ ಹೇಳಿ ಇಲ್ಲಿ ಇನ್ನೊಂದು ಚಿಕ್ಕ ಉದಾಹರಣೆ, ಲಾಸ್ಟ್ ಎಕ್ಸಾಂಪಲ್. ನನಗೆ ಒಂದು ಬರ್ತ್ಡೇ ಬಂತು, ನನ್ನ ಮಗ ಬಂದು ಒಂದು ಗಿಫ್ಟ್ ಕೊಟ್ಟ, ಹ್ಯಾಪಿ ಬರ್ಡೇ ಅಂತ ನೋಡಿದ್ರೆ ಅದರಲ್ಲಿ ಏನೋ ಒಂದು ವಸ್ತು ತಂದಿದೆ. ಓಕೆ, ನಾನು ಅವನಿಗೆ ಥ್ಯಾಂಕ್ ಯು ಅಂತ ಹೇಳಿದೆ. ನಾನು ನನ್ನ ದುಡ್ಡು ತಗೊಂಡೋಗಿ ನನಗೆ ಗಿಫ್ಟ್ ಕೊಡ್ತೀಯಾ ಅಂತ ಕೇಳ್ತೀನ? ಇಲ್ಲ. ಅವನಿಂದ ಬರುವ ಪ್ರೀತಿ ನನಗೆ ಮುಖ್ಯ. ಇಲ್ಲಿ ಪಂಚಭೂತ ಎಲ್ಲ ಸೃಷ್ಟಿ ಮಾಡಿರೋದು ಯಾರು? ಭಗವಂತ. ನಾವು ಏನೇ ಕೊಟ್ರು ಅದು ಭಗವಂತಂದ, ಹೌದಾ ಇಲ್ವಾ? ಆ ಒಂದು ಭಾವದಲ್ಲಿ ನಾವು ಮಾಡಿದ್ರೆ ದೆನ್ ಇಟ್ ಈಸ್ ಪರ್ಫೆಕ್ಷನ್. ಡಿಡ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವಶನ್? ಹರೇ ಕೃಷ್ಣ. ಪ್ರಭು, ನನಗೆ ತಿಳಿದಿರೋ ವಿಷಯ ಹೇಳ್ತೀನಿ. ತಾವು ಹೇಗೆ ಹೇಳಿದ್ರೆ ಅಂದರೆ, 4ನೇ ಅಧ್ಯಾಯದಲ್ಲಿ ಒಂದು ಕಡೆ ಹೇಳ್ತಾರೆ ಪತ್ರಂ ಪುಷ್ಪಂ ಫಲಂ ತೋಯಂ, ಈ 4 ನೀನು ಅರ್ಪಣೆ ಮಾಡು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ, ಎತ್ತರೋಷಿ ನೀನು ಏನೇ ಮಾಡು ಅದು ನನಗೆ ಅರ್ಪಣಾ ಮನೋಭಾವದಿಂದ ಮಾಡು ಅಂತಾರೆ. ಕಾಂಟ್ರವರ್ಷಿಯಲ್ ಆಯ್ತಲ್ಲ ಎರಡೂ ಕಡೆ. ಒಂದು ಕಡೆ ಕ್ಲಿಯರ್ ಆಗಿ ಅವ್ರು ಹೇಳ್ತಾ ಇದ್ದಾರೆ ಇದನ್ನೇ ಕೊಡಿ ಅಂತ, ಇನ್ನೊಂದು ಕಡೆ ಏನ್ ಬೇಕಾದ್ರೂ ಕೊಡಿ ಅಂತ ಹೇಳಿದಾಗ ಕಾಂಟ್ರವರ್ಷಿಯಲ್ ಮೀನಿಂಗ್ ಬರ್ತಲ್ಲ ಅಂತ. ಸೊ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಫಸ್ಟ್ ದೇರ್ ಆರ್ ಸಮ್ ರೆಕಮೆಂಡೇಶನ್ಸ್, ಅಂದ್ರೆ ಈ ತರ ಸಜೆಸ್ಟೆಡ್ ಅಂತ ಹೇಳ್ತಾರಲ್ಲ, ಕೃಷ್ಣ ಇದನ್ನ ನನಗೆ ಕೊಡು ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ಅಲ್ಲಿ. ಕೆಲವೊಮ್ಮೆ ನಾವು ನಮ್ಮ ಮಕ್ಕಳಿಗೆ ಹತ್ರ ಯಾರು ಹೇಳ್ತೀವಿ ಈ ತರ ಮಾಡಪ್ಪ ಹೀಗೆ ಮಾಡು ಅಂತ, ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತೀವಿ ಅದನ್ನ ಮಾಡಲ್ಲ ಅಂತಂದ್ರೆ ಏನೂ ಮಾಡಕ್ಕಾಗಲ್ಲ ಅಂದ್ರೆ ಇಷ್ಟಾದ್ರೂ ಮಾಡಪ್ಪ ಅಂತ ಇನ್ನೊಂದು ಹೇಳ್ತೀವಲ್ಲ ನಾವು. ಆ ಥರ ಕೃಷ್ಣ ಮೊದಲು ಹಿ ರೆಕಮೆಂಡೆಡ್ ಟು ಆಫರ್ ದೀಸ್ ಥಿಂಗ್ಸ್, ದೆನ್ ಇಫ್ ಯು ಕಾಂಟ್ ಡೂ ಅಟ್ಲೀಸ್ಟ್ ಇಷ್ಟ ಆದ್ರೂ ಮಾಡು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವು ಹೇಳಿದ್ರಿ ಈ 4 ಅರ್ಪಣೆ ಮಾಡಬೇಕು ಅಂತ. ಒಬ್ಬ ಅದು ಪ್ರಾಕ್ಟಿಕಲ್ ಆಗಿ ನಡೆದಿರೋದು. ಕೃಷ್ಣ ಹೇಳಿದರೆ ನಾವೇನಾದ್ರು ಸ್ವೀಕಾರ ಮಾಡ್ಬೇಕಾದ್ರೆ ಆಹಾರವನ್ನ ಭಗವಂತನಿಗೆ ಇಟ್ಟುಬಿಟ್ಟು ನೈವೇದ್ಯ ಮಾಡಿ ನಂತರ ಸ್ವೀಕಾರ ಮಾಡ್ಬೇಕು ಅಂತ. ಮತ್ತೆ ಹೇಳಿದರಲ್ಲಿ ಒಂದು ಸಾತ್ವಿಕ ಆಹಾರವನ್ನ ಮಾತ್ರವೇ ನೈವೇದ್ಯ ಮಾಡಬೇಕು ಅಂತ. ಇಟ್ ಈಸ್ ನ್ಯಾಚುರಲ್. ಒಬ್ರು ಹೇಳ್ತಾರೆ ನಮಗೆ ನಾನ್ ವೆಜ್ ತಿನ್ನೋದು ಬಿಡಕ್ಕೆ ಆಗಲ್ಲ, ನೀವು ಏನ್ ಹೇಳಿದಿರಿ ನನ್ಗೆ ಏನೇ ತಿನ್ಬೇಕಂದ್ರೂ ಅದು ಆಫರ್ ಮಾಡ್ಬೇಕು ಅಂತ ಹೇಳಿದ್ರಿ, ನನಗೆ ನಾನ್ ವೆಜ್ ತಿನ್ನೋದೇ ಬಿಡಕ್ಕಾಗಲ್ಲ, ಈಗ ಆಫರ್ ಮಾಡಿ ಅಂತ ಏನಂದ್ರೆ ದಟ್ ಇಸ್ ದ ಅಲ್ಟಿಮೇಟ್ ಥಿಂಗ್. ಆಚಾರ್ಯ ಹೇಳಿದ್ರೆ ನೀನು ಅದನ್ನೇ ಆಫರ್ ಮಾಡ್ಬಿಟ್ಟು ತಿನ್ಬಿಡು ಅಂತ ಹೇಳ್ತಾರೆ. 3ನೇ ದಿವಸ 4ನೇ ದಿವಸ ಮಾಡ್ತಾ ಮಾಡ್ತಾ ಅವ್ನಿಗೆ ಅನ್ಸುತ್ತೆ ಇದು ಮಾಡೋದು ಯಾಕೋ ಸರಿ ಇಲ್ಲ, ನಾನು ಮಾಡ್ತಾ ಸರಿ ಇಲ್ಲ ಅಂತ ನ್ಯಾಚುರಲಿ ಅವ್ರಿಗೆ ಬರುತ್ತೆ. ಓಕೆ, ಆದ್ರಿಂದ ಏನನ್ನಾದ್ರೂ ಮಾಡ್ಬಿಡಿ, ಅದನ್ನ ಭಗವಂತನಿಗೋಸ್ಕರ ನಾವು ಯಾವಾಗ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ, ಭಗವಂತ ನಮ್ಮ ಹೃದಯದಲ್ಲಿ ಪರಮಾತ್ಮ ಆಗಿದ್ದಾನಲ್ಲ ಆತ ಬದಲಾವಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಕೇಂದ್ರ ಬಿಂದು ಭಗವಂತ ಆದ್ರೆ ಬಹಳ ಮುಖ್ಯ. ಏನನ್ನಾದ್ರೂ ಮಾಡಿ ಕೇಂದ್ರ ಬಿಂದು ಭಗವಂತ ಆದ್ರೆ ಅದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಭಗವಂತನ ಹತ್ರ ಇರೋ ಜ್ಯುವೆಲ್ಸ್ ಇದೆಯಲ್ಲ, ವೃಂದಾವನ ನಡೆದಿರೋ ಫಾಸ್ಟ್ ಟೈಮ್ ಬಾಲಕೃಷ್ಣ ಆಗಿದ್ದಾಗ ಅವನ ಆಭರಣನೇ ಕದಿಯಕ್ಕೆ ಹೋಗ್ತಾನೆ. ಕದಿಯಕ್ಕೆ ಹೋದಾಗ ಏನಾಗುತ್ತೆ, ಕೊನೆಗೆ ಆ ಕೃಷ್ಣನ ಸೌಂದರ್ಯ ನೋಡಿ ಆ ಆಭರಣ ಎಲ್ಲ ನೋಡ್ಬಿಟ್ಟು ಅವನಿಗೆ ಕದಿಯೋ ಮನಸ್ಸೇ ಆಗಲ್ಲ. ತುಂಬಾ ಸರಿ ಟ್ರೈ ಮಾಡ್ತಾನೆ, ಅದಕ್ಕೆ ಕದಿಯೋ ಮನಸ್ಸೇ ಆಗಲ್ಲ. ಆದ್ರೆ ಕಳ್ಳತನ ಆಗ್ಲಿ ಅದನ್ನ ಭಗವಂತನಿಗೆ ಡೈರೆಕ್ಟ್ ಮಾಡ್ಬಿಟ್ರೆ ಭಗವಂತ ಏನ್ ಮಾಡ್ತಾನೆ, ಅದನ್ನ ಪವಿತ್ರ ಮಾಡಿ ಹಿಂಗ್ ಬೇಡ ಈ ತರ ಮಾಡುವಂತ ಅವರು ಹೇಳ್ಕೊಡ್ತಾರೆ. ಸೊ ಇನ್ ದ ಫಸ್ಟ್ ಕೇಸ್ he recommended, he suggested something to do. If you do these things it is better. If you can't do these things ಏನ್ ಮಾಡುವಂತಾರೆ, ಅಟ್ಲೀಸ್ಟ್ ಇಷ್ಟಾರು ಮಾಡು. ನೀನ್ ಮಲಗ್ತೀಯಾ, ಬೆಳಗ್ಗೆ ಎದ್ದು ಜಪ ಮಾಡಿ ನಿದ್ದೆ ಮಾಡೋದು ಮತ್ತು ತಮ್ಮ ಅಂದ್ರೆ ಅದು ನಾಟ್ ಒಳ್ಳೆಯದಂತ ಅನ್ಕೊಳ್ತೀವಿ. ಆದ್ರೆ ನಾವು ಭಾವನೆಯಲ್ಲಿ ಬೆಳಗ್ಗೆ ಎದ್ದು ಭಗವಂತನಿಗೆ ಪೂಜೆ ಮಾಡಬೇಕು,
ಚೆನ್ನಾಗಿ ಜಪ ಮಾಡಬೇಕು. ಅದಕ್ಕೋಸ್ಕರ ನಾನು ನಿದ್ದೆ ಮಾಡ್ತೀನಿ ಅಂತ ಅಂದ್ರೆ ಆ ನಿದ್ದೆ ಮಾಡೋದು ಒಂದು ಯಜ್ಞ ಆಗುತ್ತೆ. ಅರ್ಥ ಆಯ್ತಲ್ವಾ? ನಿದ್ದೆ ಮಾಡೋದು ನಾನು ರೆಸ್ಟ್ ಮಾಡೋದಕ್ಕೆ ಎಂಜಾಯ್ ಮಾಡೋಕ್ಕೆ ಅಂತ ಅನ್ಕೊಂಡ್ರೆ ಅದೇನಾಗುತ್ತೆ, ಒಂದು ಕರ್ಮ ಆಗುತ್ತೆ. ಅದೇ ನಿದ್ದೆ ಮಾಡೋದು ಬೆಳಗ್ಗೆ ಎದ್ದು ನಾನು ಭಗವಂತನ ಸೇವೆ ಮಾಡಬೇಕು, ಜಪ ಮಾಡಬೇಕು, ಅದಕ್ಕೆ ನನ್ನ ದೇಹದಲ್ಲಿ ಶಕ್ತಿ ಇರಬೇಕು ಅಂತಾರೆ, ಅದೊಂದು ಯಜ್ಞ ಆಗುತ್ತೆ. ಅದರಿಂದ ನೀವು ಏನನ್ನೇ ಮಾಡಿ, ಏನನ್ನೇ ಭುಂಜಿಸು, ಏನನ್ನೇ ತಿನ್ನು, ಏನನ್ನೇ ದಾನವಾಗಿ ಕೊಟ್ಟು ಬಿಡು, ಆದ್ರೆ ಅದನ್ನು ನನಗೋಸ್ಕರ ಮಾಡು. ಕೆಲವ್ರಿಗೆ ಇದೇನು ಮಾಡೋಕ್ಕಾಗಲ್ಲ ಅಂತಂದ್ರೆ ಹಣ ಇರುತ್ತೆ, ದಾನ ಕೊಟ್ಬಿಡ್ತಾರೆ. ಅದರಿಂದ ಫಸ್ಟು ಇದನ್ನ ಮಾಡು, ಏನೂ ಮಾಡೋಕ್ಕಾಗಿಲ್ಲ ಅಂದ್ರೆ ನನಗೋಸ್ಕರ ನೀನು ಏನು ಮಾಡ್ತೀಯೋ ಅದನ್ನು ಮಾಡ್ಬಿಡು ಅಂತ ಹೇಳ್ತಾರೆ. ಐ ಥಿಂಕ್ ಐ ಅಂಡರ್ಸ್ಟುಡ್ ಯುವರ್ ಪಾಯಿಂಟ್. ಥ್ಯಾಂಕ್ ಯು. ಹರೇ ಕೃಷ್ಣ. Thanks for ಸಾರಿ. Thank you. ಹರೇ ಕೃಷ್ಣ. Hare. ಪೂಜ್ಯರಾದ ಪದ್ಮನಾಭ ಪ್ರಭು ನಮಗೆ ಪಾಣಿಹಟ್ಟಿ ಉತ್ಸವ ಬಗ್ಗೆ ಮತ್ತೆ ಅದರ ಮಹತ್ವದ ಬಗ್ಗೆ ತುಂಬಾ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಅವರಿಗೆ ಜೋರಾಗಿ ಒಂದ್ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮುಖಾಂತರ ಕೃತಜ್ಞತೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ